ದೇವರು ಆಶೀರ್ವಾದದ ದೇವರಾಗಿದ್ದಾನೆ. ಹಲ್ಲೆಲೂಯ. ದೇವರು ಶುಭಗಳನ್ನು ಕೊಡುವ ದೇವರಾಗಿದ್ದಾನೆ ಹೊರತು ದೇವರು ಸಾಲಗಳು, ರೋಗಗಳು, ಪಾಪಗಳು ಕೊಡುವ ದೇವರಲ್ಲ. ದೇವರು ಆಶೀರ್ವಾದ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಹೇಳ್ರಿ, ನನ್ನ ದೇವರು ಆಶೀರ್ವಾದ ಕೊಡುವ ದೇವರಾಗಿದ್ದಾನೆ. ಹೇಳ್ರಿ, ನನ್ನ ದೇವರು ಆಶೀರ್ವಾದ ಕೊಡುವ ದೇವರಾಗಿದ್ದಾನೆ. ಯಾಕೆ ನಿಮಗೆ ಬಾಯಿಂದ ಅರಿಕೆ ಮಾಡಿಸ್ತಾ ಇದ್ದೇನೆ ಗೊತ್ತಾ? ನಿಮ್ಮ ಬಾಯಿ ಅದು ಒಂದು ಬಾಗಿಲಿದ್ದಂಗೆ. ಹಲ್ಲೆಲೂಯ. ಈ ಡೋರ್ ಇಂದ ನೀವು ಏನು ಬಿಡ್ತೀರೋ ಅದು ಬರ್ತದೆ. ಹಲ್ಲೆಲೂಯ. ಈ ನಾಲ್ಗೆ ಎಂಬ ಬಾಗಿಲಿನಿಂದ ನೀವೇನೆಲ್ಲ ಕೆಟ್ಟ ಮಾತುಗಳು ಬಿಡ್ತೀರಿ, ನೆಗೆಟಿವ್ ಬಿಡ್ತೀರಿ, ಅದೇ ನಿಮ್ಮ ಪರಿಸ್ಥಿತಿಯಲ್ಲಿ ಉಂಟಾಗ್ತದೆ. ಆದ್ರೆ ಈ ನಾಲ್ಗೆಯಿಂದ ನೀವು ಜೀವವನ್ನು ನಡೆಯುವಾಗ ನಿಮ್ಮ ಜೀವಿತದಲ್ಲಿ, ನಿಮ್ಮ ಪರಿಸ್ಥಿತಿಗಳಲ್ಲಿ ಆ ವಾಕ್ಯ ಅಲ್ಲಿ ಹೋಗಿ ಅದು ಕಾರ್ಯ ಮಾಡುವಂತದ್ದಾಗಿದೆ. ಹಲ್ಲೆಲೂಯ. ಸೊ ದೇವರು ಆಶೀರ್ವಾದದ ದೇವರಾಗಿದ್ದಾನೆ. ದೇವರು ಎಂದಿಗೂ ರೋಗ ಕೊಡಂಗಿಲ್ಲ. ದೇವರು ಎಂದಿಗೂ ಕಷ್ಟ ಕೊಡಂಗಿಲ್ಲ. ದೇವರು ಎಂದಿಗೂ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಂಗಿಲ್ಲ, ತಳ್ಳಂಗಿಲ್ಲ. ಆದ್ರೂ ಕೂಡ ಮನುಷ್ಯನ ಜೀವಿತದಲ್ಲಿ ನೋಡುವಾಗ ರೋಗ ಇರ್ತದೆ, ಕಷ್ಟ ಇರ್ತದೆ, ಸಾಲಗಳು ಇರ್ತದೆ. ಹಲ್ಲೆಲೂಯ. ಏನೆಲ್ಲ ಮನುಷ್ಯನು ಮಾಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ, ಬೆವರು ಸುರಿಸ್ತಾನೆ, ಒಂದ್ ಕೆಲಸ ಎಲ್ಲ ಎರಡೆರಡು ಕೆಲಸ ಮಾಡ್ತಾ ಇರ್ತಾನೆ, ಅನೇಕ ರೀತಿಯಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಅವನ ಜೀವಿತದಲ್ಲಿ ಅವನಿಗೆ ಬರಬೇಕಾದ ಫಲಗಳು, ಅವನು ಹೊಂದಿಕೊಳ್ಳಬೇಕಾದಂತ ರೀತಿಯಾಗಿ ಅವನಿಗೆ ಹೊಂದಿಕೊಳ್ಳಕ್ಕೆ ಆಗಂಗಿಲ್ಲ. ಹಲ್ಲೆಲೂಯ. ಯಾಕೆಂದ್ರೆ ದೇವರು ಆಶೀರ್ವಾದ ಮಾಡದಿದ್ದರೆ ಮನುಷ್ಯನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಆಶೀರ್ವಾದವನ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸಾಧ್ಯ ಆಗುವುದಿಲ್ಲ. ಹಲ್ಲೆಲೂಯ. 3 ಸಂಗತಿಗಳು ನಮ್ಮನ್ನು ದೇವರ ಆಶೀರ್ವಾದದಿಂದ ತಡೆಯುವಂತದಾಗಿದೆ. 3 ಸಂಗತಿಗಳು ನಮ್ಮನ್ನು ದೇವರ ಆಶೀರ್ವಾದದಿಂದ ಹಿಂದಕ್ಕೆ ಇಡುವಂತದಾಗಿದೆ. ಒಂದು ವೇಳೆ ಆಶೀರ್ವಾದ ಪಡೆದುಕೊಂಡ್ರು ಕೂಡ ಈ 3 ಸಂಗತಿಗಳು ಮನುಷ್ಯನ ಜೀವಿತದಿಂದ ಆಶೀರ್ವಾದವನ್ನು ಹಾಳು ಮಾಡುವಂತದಾಗಿದೆ. ಹಲ್ಲೆಲೂಯ. ಈ 3 ವಿಷಯಗಳನ್ನು ಇಲ್ಲಿವರೆಗೂ ಯಾರು ಕೂಡ ಜಯಿಸ್ಲಕ್ಕೆ ಆಗಿಲ್ಲ. ಈ 3 ವಿಷಯಗಳಲ್ಲಿ ಪ್ರತಿ ಮನುಷ್ಯನು ಸೋತು ಹೋಗಿದ್ದಾನೆ. ಈ 3 ವಿಷಯಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಅವನು ಎಂತವನೇ ಆಗಿರ್ಬೋದು, ಈ 3 ವಿಷಯಗಳು ಬಂದಾಗ ಅವನಿಗೆ ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಅವನಿಗೆ ಎಷ್ಟೇ ಶ್ರೀಮಂತ ಆಗಿರ್ಬೋದು, ಎಷ್ಟೇ ಬಾಡಿ ಬಿಲ್ಡರ್ ಆಗಿರ್ಬೋದು, ಯಾರು ಏನೇ ಆಗಿರ್ಬೋದು, ಅವನು ಈ 3 ವಿಷಯ ಅಂತ ಬಂದಾಗ ಅವನು ಸರೆಂಡರ್ ಆಗ್ಬಿಡ್ತಾನೆ. ಅವನಿಗೆ ಜಯಿಸ್ಲಿಕ್ಕೆ ಆಗಂಗಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನೀವು ನನ್ನ ಮಾತಿಗೆ ವಿಧೇಯರಾದರೆ ಈ ಎಲ್ಲ ಆಶೀರ್ವಾದಗಳು ನಿಮ್ದಾಗ್ತದೆ. ಹಲ್ಲೆಲೂಯ. ಇಫ್ ಯು ಒಬೇ ಮಿ ಫೇತ್ಫುಲ್ಲಿ, ನನ್ನನ್ನು ನೀವು ನಂಬುವುದಾದರೆ, ನನ್ನ ಮಾತುಗಳಿಗೆ ನೀವು ಕಿವಿಗೊಡುವುದಾದರೆ, ಅನೇಕರಿಗೆ ದೇವರ ಆಶೀರ್ವಾದ ಬೇಕು. ದೇವರ ಆಶೀರ್ವಾದ ಕೊಡ್ತಾರೆ, ಬಟ್ ಅವ್ರು ನಂಬದೆ ಮತ್ತು ದೇವರ ಮಾತಿಗೆ ವಿಧೇಯರಾಗದೆ ಇರುವುದರಿಂದ ಆ ಬಂದಂತ ಆಶೀರ್ವಾದ ಹಂಗೆ ಹೋಗ್ಬಿಡ್ತದೆ. ಆ ಬಂದಂತ ಆರೋಗ್ಯ ಹಂಗೆ ಹೋಗ್ಬಿಡ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಹೇಳಿದ್ದಾರೆ ಈ ವಾಕ್ಯದಲ್ಲಿ ಏನಂದ್ರೆ, ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುವುದಾದರೆ. ಹೇಗೆ 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 ಗಟ್ಟಿಯಾಗಿ ಹೇಳ್ರಿ. ಹೇಗೆ? ಅರ್ಧಮರ್ಧ ಅಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಕೇಳ್ತೀನಿ ಅಂತ ಅಲ್ಲ. ನಾನು ಏನು ಹೇಳ್ತೀನಿ ಅದು ನೀವು ಕೇಳಿದ್ರೆ ಈ ಎಲ್ಲ ಆಶೀರ್ವಾದಗಳು ನಿಮ್ಮನ್ನು ಓವರ್ಟೇಕ್ ಮಾಡ್ತದಂತೆ. 2ನೇ ವಚನದಲ್ಲಿ ನೋಡ್ರಿ, ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಇಂಗ್ಲಿಷ್ ನಲ್ಲಿ ನಾನು ಓದ್ತೇನೆ ನೋಡ್ರಿ. ಇಂಗ್ಲಿಷ್ ನಲ್ಲಿ ಅದೇ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳ್ತದೆ ಏನಂದ್ರೆ, ಆಲ್ ದಿಸ್ ಬ್ಲೆಸ್ಸಿಂಗ್ಸ್ ಶಲ್ ಕಮ್ ಅಪಾನ್ ಯು ಅಂಡ್ ಓವರ್ಟೇಕ್ ಯು. ಹಲ್ಲೆಲೂಯ. ನೀವು ನನ್ನ ಮಾತಿಗೆ ವಿಧೇಯರಾದರೆ ಈ ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಬರ್ತದೆ, ಆಮೇಲೆ ನಿಮ್ಮನ್ನು ಓವರ್ಟೇಕ್ ಮಾಡ್ತದಂತೆ. ಹಲ್ಲೆಲೂಯ. ನೀವು ಡ್ರೈವಿಂಗ್ ನೋಡ್ಬೇಕಂದ್ರೆ ಅವನು ಸ್ಲೋ ನಡೆಸ್ತಿರ್ತಾನೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ನೋಡ್ತಾ 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 ಇವನು ಮುಂದೆ ಹೋಗಲ್ಲ ಏನಪ್ಪಾ ಅಂತ ಏನ್ ಮಾಡ್ತಾರೆ, ಓವರ್ಟೇಕ್ ಮಾಡ್ಬಿಡ್ತಾರ ಅವ್ರು. ಹಲ್ಲೆಲೂಯ. ಹಾಗೆ ದೇವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ? ನೀವು ನನ್ನ ಮಾತಿಗೆ ವಿಧೇಯರಾದ್ರೆ, ನಾನು ಹೇಳುವಂತ ಮಾತುಗಳು ನೀವು ಕೈಗೊಂಡು ನಡೆದರೆ ಆ ಆಶೀರ್ವಾದಗಳು ನಿಮ್ಮ ಮೇಲೆ ಬರ್ತದೆ ಮತ್ತು ನಿಮ್ಮನ್ನು ಹಿಂದಕ್ಕೆ ಎತ್ತಿ ಆ ಆಶೀರ್ವಾದ ನಿಮ್ಮನ್ನು ಓವರ್ಟೇಕ್ ಮಾಡ್ತದಂತೆ. ಹಲ್ಲೆಲೂಯ. ಅಂದ್ರೆ ನಿಮಗೂ, ನಿಮ್ಮ ಮೊಮ್ಮಕ್ಕಳಿಗೂ, ನಿಮ್ಮ ಸಂತಾನದವರಿಗೂ ಆ ಆಶೀರ್ವಾದ ಫ್ಲೋ ಆಗ್ತಾನೆ ಇರ್ತದಂತೆ. ಹಲ್ಲೆಲೂಯ. ದೇವ್ರು ಒಂದೇ ಹೇಳ್ತಾ ಇದ್ದಾರೆ, ನೀ ನನ್ನ ಮಾತಿಗೆ ವಿಧೇಯರಾದ್ರೆ, ಶ್ರದ್ಧೆಯಿಂದ ನನ್ನ ಮಾತನ್ನು ಕೇಳಿದ್ರೆ, ದೇವರು ನಮಗೆ ಆಗದೇ ಇರುವ ಕಾರ್ಯಗಳನ್ನು ಹೇಳೇ ಇಲ್ಲ. ನಾವು ಏನ್ ಮಾಡಕ್ ಸಾಧ್ಯನೋ ಅದನ್ನೇ ದೇವ್ರು ಹೇಳಿದ್ದಾರೆ. ಹಲ್ಲೆಲೂಯ. ನಮಗೆ ಬೆಟ್ಟ ಗುಡ್ಡ ಹೊತ್ಕೊಂಡ್ ಬರ್ರಿ ಅಂತ ಹೇಳಿಲ್ಲ. ಹಲ್ಲೆಲೂಯ.
ಏನು ಹೇಳಿಲ್ಲ ದೇವರು, ಸಿಂಪಲ್ ಆಗಿ ಹೇಳಿದ್ದಾರೆ, ನನ್ನ ಮಗನ ಮೇಲೆ ನಂಬಿಕೆ ಇಡ್ರಿ. ಹಲ್ಲೆಲೂಯಾ. ಯೇಸುವಿನ ಹೆಸರ ಮೇಲೆ ನಂಬಿಕೆ ಇಡ್ರಿ. ಈ ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಬಂದು ನಿಮ್ಮನ್ನು ಓವರ್ಟೇಕ್ ಮಾಡ್ತದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಆಶೀರ್ವಾದ ಕೊಡುವ ದೇವರಾಗಿದ್ದಾನೆ, ಆತನ ಶಾಪ ಕೊಡುವ ದೇವರಲ್ಲ. ಆದರೆ ಈ ಮನುಷ್ಯನ ಜೀವಿತದಲ್ಲಿ ಯಾಕೆ ಕಷ್ಟ ನಷ್ಟಗಳು ಬರ್ತದಂದ್ರೆ, ಈ ಮೂರು ಸಂಗತಿಗಳು ನಮ್ಮ ಜೀವಿತದ ಮೇಲೆ ಆಳ್ವಿಕೆ ಮಾಡ್ತಾ ಇದೆ, ಲೋಕದ ಮೇಲೆ ಆಳ್ವಿಕೆ ಮಾಡ್ತಾ ಇದೆ, ಪ್ರತಿಯೊಬ್ಬರ ಮೇಲೆ ಆಳ್ವಿಕೆ ಮಾಡ್ತಾ ಇದೆ. ಈ ಮೂರು ವಿಷಯಗಳಿಂದ ನಿಮಗೆ ಬಿಡುಗಡೆ ಆಯ್ತು ಅಂದ್ರೆ, ಹಲ್ಲೆಲೂಯಾ, ಆ ಆಶೀರ್ವಾದಗಳ ಮೇಲೆ ಆಶೀರ್ವಾದದಲ್ಲಿ ನೀವು ಜೀವಿಸ್ತಾ ಇರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಏನೆಂಬುದಾಗಿ ನಿಮಗೆ ಮುಂದೆ ವಾಕ್ಯದಲ್ಲಿ ತೆಗೆದುಕೊಂಡು ಹೋಗ್ತೇನೆ. ಆದ್ರೆ ಈ ವಾಗ್ದಾನಗಳು ಏನು ಅಂತಂದ್ರೆ, ಸೈತಾನನು ಅಂದ್ರೆ ನಿಮ್ಮ ಮೇಲೆ ಶತ್ರು ಒಂದು ದಾರಿಯಿಂದ ಬಂದು 7 ದಾರಿಯಿಂದ ಓಡೋಗ್ತಾನೆ ಅಂತೆ. ಹಲ್ಲೆಲೂಯಾ. ಇದು ದೇವರ ಪ್ರೊಟೆಕ್ಷನ್. ಇದು ದೇವರು ನಮಗೆ ಸಂರಕ್ಷಿಸುವಂತ ವಿಧಾನ. ಆತನ ಮಾತಿಗೆ ನಾವು ವಿಧೇಯರಾದ್ರೆ, ಅರ್ಧಂಬರ್ಧ ವಿಧೇಯರಾದ್ರೆ ಅರ್ಧಂಬರ್ಧ ಸಂರಕ್ಷಣೆ ಇರ್ತದೆ. ಹಲ್ಲೆಲೂಯಾ. ಪೂರ್ತಿ ವಿಧೇಯರಾದ್ರೆ ಆಶೀರ್ವಾದಗಳು ನಮ್ಮ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ದೇವರು ಈ ವಾಗ್ದಾನಗಳೆಲ್ಲ ಇಸ್ರಾಯೇಲ್ ಜನರಿಗೆ ಕೊಟ್ಟಿದ್ರು. ಈಗ ಬೈಬಲ್ ಹೇಳ್ತದೆ, ನಾವು ಕೂಡ ಆತ್ಮೀಕವಾದಂತ ಇಸ್ರಾಯೇಲ್ ಆಗಿದ್ದೇವೆ. ಸ್ಪಿರಿಚುವಲ್ ಆಗಿ ನಾವು ಕೂಡ ಅಬ್ರಹಾಮನ ಸಂತಾನದವರು. ಸೊ ದೇವರು ಇಸ್ರಾಯೇಲ್ಗೆ, ನಿಮಗೆ ಹಾಲು ಜೇನು ಹರಿಯುವಂತ ದೇಶದೆಲ್ಲ ತೆಗೆದುಕೊಂಡು ಹೋಗ್ತೇನೆ, ಅಲ್ಲಿ ಸಮೃದ್ಧಿಯಾದಂತ ಜೀವಿತ ಇರ್ತದೆ. ಆದರೆ ಆ ದೇಶಕ್ಕೆ ಹೋಗುವಾಗ ಅವರ ವಿರುದ್ಧವಾಗಿ ದೇಶಗಳು ಬರುವಂತದ್ದಾಗಿದೆ. ಹೀಗೆ ಒಂದು ಬೈಬಲ್ ಅಲ್ಲಿ ಒಂದು ಘಟನೆ ನಡೀತಾ ಇದೆ ಏನಂತಂದ್ರೆ, ಈಗ ಅವರು ವಾಗ್ದಾನ ದೇಶದಲ್ಲಿ ಬಂದಿದ್ದಾರೆ, ಆ ವಾಗ್ದಾನ ದೇಶದಲ್ಲಿ ಅವರು ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವರ ವಿರುದ್ಧವಾಗಿ ಕೆಲವೊಂದು ದೇಶಗಳು ಬರುವಂತದ್ದಾಗಿದೆ. ನೋಡಿ, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. ಎಲ್ರು ಸತ್ಯವೇದ ತೆಗಿರಿ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. ಈ ಅಧ್ಯಾಯದಲ್ಲೇ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ, ಈ ಅಧ್ಯಾಯದ ಅನುಗುಣವಾಗಿ ನಾವು ಪ್ರಾರ್ಥನೆ ಮಾಡೋಣ. ಆ 3 ಸಂಗತಿಗಳು ನನ್ನ ಜೀವಿತದ ಮೇಲೆ ಆಳ್ವಿಕೆ ಮಾಡ್ತಾ ಇದ್ರೆ ಆಶೀರ್ವಾದಗಳಿಗೆ ಅಡೆತಡೆ ಆಗಿದೆ. ಆ 3 ಸಂಗತಿಗಳು ನನ್ನ ಜೀವಿತದ ಮೇಲೆ ಅವು ಆಳ್ವಿಕೆ ಮಾಡುವುದಕ್ಕಾಗಿ ನಾನು ಬಿಟ್ರೆ ಆ ಆಶೀರ್ವಾದಗಳು ನಿನ್ನ ಬಳಿಗೆ ಬರಂಗಿಲ್ಲ. ಹಲ್ಲೆಲೂಯಾ. ಅಥವಾ ಒಂದ್ ವೇಳೆ ಬಂದಿದ್ರು ಕೂಡ ಅದು ಹಾಗೆ ಹೋಗ್ಬಿಡ್ತದೆ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ರಾಜನಿದ್ದಾನೆ. ಆ ರಾಜನು ಇವಾಗ ಈ ಹಾಲು ಜೇನು ಹರಿಯುವ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸಮೃದ್ಧಿಯಾದ ಜೀವಿತದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಆದರೆ ಒಂದು ದಿನ ಏನಾಯ್ತಂದ್ರೆ, ನೋಡ್ರಿ 20ನೇ ಅಧ್ಯಾಯದಲ್ಲಿ ಹೇಳ್ತದೆ, ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೋನರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಹಚೇನೋನ್ ತಾಮಾರಿನಲ್ಲಿ ಇರುತ್ತಾರೆ ಎಂದು ತಿಳಿಸಿದಾಗ. ಹಲ್ಲೆಲೂಯಾ. ಈಗ ಒಬ್ಬ ರಾಜ ಇದ್ದಾನೆ ಯೆಹೋಷಾಫಾಟನು. ಈ ರಾಜನ ವಿರುದ್ಧವಾಗಿ 3 ದೇಶಗಳು ಬರ್ತಾ ಇದೆ. ಎಲ್ಲರೂ 3 ದೇಶಗಳು. ಎಲ್ಲರೂ 3 ದೇಶಗಳು. ಒಬ್ಬ ರಾಜನ ವಿರುದ್ಧವಾಗಿ ಎಷ್ಟು ರಾಜರು ಬರ್ತಾ ಇದ್ದಾರೆ? ಒಬ್ಬ ರಾಜನ ವಿರುದ್ಧವಾಗಿ ಎಷ್ಟು ರಾಜಗಳು ಬರ್ತಾ ಇದ್ದಾರೆ? ಆ 3 ದೇಶದವರು ಒಟ್ಟಾಗಿ ಕೂಡಿ ಒಬ್ಬ ಅರಸನ ಅಂದ್ರೆ ಒಬ್ಬ ರಾಜನ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಈ 3 ದೇಶಗಳು, ಈ 3 ಹೆಸರುಗಳೇನಿದೆಯಲ್ಲ, ಈ 3 ಹೆಸರುಗಳನ್ನು ನಾವು ನೋಡುವಾಗ ಇದೇ ನಮಗೆ ಆಶೀರ್ವಾದಕ್ಕೆ ತಡೆಯಾಗಿರುವಂತದ್ದಾಗಿದೆ. ಇಲ್ಲಾಂದ್ರೆ ಆಶೀರ್ವಾದವನ್ನು ಕದ್ದುಕೊಳ್ಳುವುದಕ್ಕಾಗಿ ಬರುವವರಾಗಿರ್ತಾರೆ. ಹಲ್ಲೆಲೂಯಾ. ಈಗ ಈತನು ಸುದ್ದಿ ಕೇಳ್ತಾ ಇದ್ದಾನೆ. ಏನು ಸುದ್ದಿ ಕೇಳ್ತಾ ಇದ್ದಾನೆ? ನಿನ್ನ ವಿರೋಧವಾಗಿ ಮಹಾ ಸಮೂಹವು ನಿನಗೆ ಬರ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋಷಾಫಾಟನಿಗೆ ಅವನ ವಿರೋಧಿಗಳು ಎಲ್ಲಿ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ಒಬ್ಬ ದೂತನಲ್ಲಿದ್ದ, ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಅಲ್ಲಿದ್ದ. ರಾಜನಿನ ವಿರೋಧವಾಗಿ ಅಲ್ಲಿ 3 ಬರ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ನಿಮಗೆ ದೇವರು ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾನೆ ಮುಂದೆ ಆಗುವಂತ ಘಟನೆಗಳನ್ನು ತಿಳಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ಪ್ರಾರ್ಥನೆ ನಿಮ್ಮ ಕುರಿತಾಗಿ ಏನು ಅಂತಂದ್ರೆ, ನಿಮ್ಮ ಜೀವಿತದಲ್ಲಿ ಸೈತಾನನು ಏನೆಲ್ಲ ಹಿಡನ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾನೋ ಅದು ಎಲ್ಲವೂ ಎಕ್ಸ್ಪೋಸ್ ಆಗ್ಲಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ವೈರಿ ಹಿಡನ್ ಆಗಿ ಆತನು ಬರ್ತಾ ಇರ್ತಾನೆ, ಗೊತ್ತಿಲ್ಲದಂಗೆ ಆತನು ಬರ್ತಾ ಇರ್ತಾನೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ವೈರಿ ಗೊತ್ತಿಲ್ಲಂಗೆ ಬರ್ತಾ ಇರ್ತಾನೆ.
ಹಲ್ಲೆಲೂಯಾ. ಹಾಗೆ ನಿಮ್ಮ ಜೀವಿತದಲ್ಲಿ ಸೈತಾನನ ಏನೇ ಪ್ಲಾನ್ ಮಾಡ್ಲಿ, ನೀವು ಪ್ರಾರ್ಥನೆ ಮಾಡುವಾಗ ಅದೆಲ್ಲ ಎಕ್ಸ್ಪೋಸ್ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ವಿರುದ್ಧವಾಗಿ ಯಾರೇ ಏನೇ ಷಡ್ಯಂತ್ರ ರಚಿಸಲಿ, ನಿಮ್ಮ ವಿರುದ್ಧವಾಗಿ ಯಾರೇ ಮಾಟ ಮಂತ್ರಗಳು ಮಾಡ್ಲಿ, ಅದೆಲ್ಲ ದೇವರು ಎಕ್ಸ್ಪೋಸ್ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೆಹೋಷಾಫಾಟನಿಗೆ ಒಬ್ಬನು ಬಂದು ಹೇಳ್ತಾ ಇದ್ದಾರೆ, ದೊಡ್ಡ ಸಮೂಹನಿನ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದೆ ಎಂಬುದಾಗಿ. 3 ಅರಸುಗಳು ಒಬ್ಬ ಅರಸನ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಮುಂದೆ ವಾಕ್ಯ ಓದುವಾಗ 3ನೇ ವಚನದಲ್ಲಿ, ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯುದ್ಧಕ್ಕೆ ಆಡುವುದಕ್ಕಾಗಿ ಬರ್ತಾ ಇದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನೆಲ್ಲ ಓಡ್ತಾ ಇರ್ತದೆ. ನಮ್ಮ ಹತ್ರ ಎಷ್ಟು ಸೈನಿಕರಿದ್ದಾರೆ, ನಮ್ಮ ಹತ್ರ ಏನೇನ್ ವೆಪನ್ಸ್ ಇದಾವೆ, ನಮ್ಮ ಹತ್ರ ಏನೇನ್ ಆಯುಧಗಳಿದಾವೆ. ನೋಡ್ರಿ, ಎಷ್ಟೊಂದು ಗಡಬಡಿ ಇರ್ತದಲ್ಲಿ. ಅಲ್ಲಿ ಬಂದು ರಿಪೋರ್ಟ್ ಕೊಡೋನ್ ಹೇಳ್ತಾ ಇದ್ದೇನೆ, ನಿನ್ನ ಟೈಮ್ ವೇಸ್ಟ್ ಮಾಡಬೇಡ, ಅವ್ರು ಬಹಳ ಹತ್ರನೇ ಬರ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಯೆಹೋಷಾಫಾಟನ ಏನ್ ಮಾಡ್ತಾ ಇದ್ದಾನೆ? ಹೆದರ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೈತಾನಿನ ಒಂದು ಮುಖ್ಯ ಗುರಿ ಏನಂದ್ರೆ, ಮೊದಲು ನಿಮ್ಮನ್ನು ಭಯಪಡಿಸುವಂಥದ್ದು. ಹಲ್ಲೆಲೂಯಾ. ಮೊದಲು ಭಯಪಡಿಸುವಂಥದ್ದು. ಭಯದಲ್ಲಿಯೇ ನಾವು ಅನೇಕ ರೋಗಗಳು ಬರಮಾಡ್ಕೊಂಡ್ಬಿಡ್ತೀವಿ ಅಂತ. ನೋಡ್ರಿ, ಎದೆ ಹೊಡೆದ್ಬಿಟ್ಟ ಅಂತ. ಎದೆ ಹೊಡೆದ ಅಂದ್ರೆ ಅದರ ಅರ್ಥ ಏನು? ಭಯಪಟ್ಟ ಅಂತ ಹೇಳಿ. ಭಯ ನಮ್ಮ ಮನಸ್ಸನ್ನು ಮಂಕು ಮಾಡ್ತದೆ. ಭಯ ನಮ್ಮ ಆಲೋಚನೆಗಳು ಅದನ್ನು ಮಾಡದ ಹಾಗೆ ತಡೆ ಹಿಡಿಯುವಂತದಾಗಿದೆ. ಭಯ ನಮ್ಮನ್ನು ಬುದ್ಧಿಹೀನರನ್ನಾಗಿ ಮಾಡುವಂತದಾಗಿದೆ. ಅದಕ್ಕೆ ಯೆಹೋಷಾಫಾಟನು ಭಯ ಪಡ್ತಾ ಇದ್ದಾನೆ. ಬಟ್ ಆ ಭಯದ ಮಧ್ಯದಲ್ಲಿ ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ. ಹೇಳ್ರಿ, ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ. ಗಟ್ಟಿಯಾಗಿ ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ. ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನೀವು ಭಯದಲ್ಲಿದ್ರು ಕೂಡ ನೀವು ಒಂದು ನಿರ್ಧಾರ ಮಾಡಬಹುದು. ಹಲ್ಲೆಲೂಯಾ. ಭಯದಲ್ಲಿದ್ರು ಕೂಡ ನೀವು ಒಂದು ಡಿಸಿಷನ್ ಮಾಡಬಹುದು. ಈ ರಾಜನು ಎಷ್ಟು ಮಂತ್ರಿ ಇದ್ದಾರೆ, ಎಷ್ಟು ಸೇನಾಪತಿಗಳಿದ್ದಾರೆ, ಎಷ್ಟು ಇವರಿದ್ದಾರೆ, ಯಾವ್ದು ನೋಡ್ಲಿಲ್ಲ ಅವನು. ಬರೋರು ಸಾಮಾನ್ಯರು ಇರ್ಲಿಲ್ಲ, ಇರುವೆ ಬಂದಂಗ್ ಬರ್ತಿದ್ರಂತ ಅವ್ರು. ಅದಕ್ಕೆ ಅವನಿಗೆ ಭಯ ಆಯ್ತು. ಅವ್ರ ಕ್ವಾಂಟಿಟಿ ನೋಡಿದ್ರೆ ನಮ್ಮ ಕಡೆ ನೋಡಿದ್ರೆ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ ಮುಗಿದು ನಮ್ ಕತೆ ಅಂತ ಅನ್ಕೊಂಡ್ಬಿಟ್ಟು ಅವನು ಭಯ ಪಡ್ತಾ ಇದ್ದಾನೆ. ಆಗ ಬೈಬಲ್ ಹೇಳ್ತದೆ, ಅವನು ಏನಂತಂದ್ರೆ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ರೀತಿಯಾದಂತ ನಿರ್ಧಾರಗಳನ್ನು ಮಾಡಿರ್ಬೋದು. ಇವತ್ತು ಒಂದು ನಿರ್ಧಾರ ಮಾಡು, ಎಂತ ಪರಿಸ್ಥಿತಿನೇ ಬರಲಿ ನಾನು ದೇವರನ್ನೇ ಆದುಕೊಳ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ. ಎಷ್ಟೇ ಹೆದರಿಕೆಯ ವಾತಾವರಣ ಇರಲಿ, ಎಷ್ಟೇ ಭಯದ ವಾತಾವರಣಗಳಿರ್ಲಿ, ಎಷ್ಟೇ ನೆಗೆಟಿವ್ ರಿಪೋರ್ಟ್ಗಳು ಬರಲಿ, ನಿನ್ನ ವಿರೋಧವಾಗಿ ಹಂಗ ಮಾಡ್ತಾ ಇದಾರೆ, ಹಿಂಗ್ ಮಾಡ್ತಾ ಇದಾರೆ, ಇದು ಅಂತ ಇದಾರೆ, ಅದು ಅಂತ ಇದಾರೆ, ಬಟ್ ಅದರ ಮಧ್ಯದಲ್ಲಿ ಯೆಹೋಷಾಫಾಟನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡೆ ಅಂತ ಹೇಳಿ. ಹಲ್ಲೆಲೂಯಾ. ಆತನ ತನ್ನ ಬುದ್ಧಿ ಓಡಿಸ್ಲಿಲ್ಲ. ನಾವು ನಮ್ಮ ಮನುಷ್ಯರ ಸ್ವಭಾವ ಏನು ಅಂತಂದ್ರೆ, ಪ್ರಾಬ್ಲಮ್ಸ್ ಬಂದಾಗ ನಾವೇ ಸಾಲ್ವ್ ಮಾಡುವುದಕ್ಕಾಗಿ ಮೊದಲು ಪ್ರಯತ್ನ ಮಾಡ್ತೇವೆ. ಆದ್ರೆ ಯೆಹೋಷಾಫಾಟನು ಅದ್ರ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳುವೆನು. ಡಿಸಿಷನ್ ಮಾಡ್ತಾ ಇದ್ದಾನೆ. ಇದು ಸಾಮಾನ್ಯವಾದ ಯುದ್ಧ ಅಲ್ಲ, ಇದು ಸಾಮಾನ್ಯವಾದ ಜನರು ನಮ್ಮ ವಿರುದ್ಧವಾಗಿ ಬರ್ತಾ ಇಲ್ಲ. ನಾನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು. ಹಲ್ಲೆಲೂಯಾ. ಆತನ ಏನ್ ಮಾಡ್ತಾ ಇದ್ದಾನೆ? ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುದ್ಧ ಆಡೋದಕ್ಕಾಗಿ ಬರ್ತಾ ಇದ್ದಾರೆ, ಇವನು ಉಪವಾಸ ಮಾಡ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ, ಉಪವಾಸದಲ್ಲಿ ಒಂದು ವೆಪನ್ ಇದೆ. ಅದು ಉಪವಾಸ ಒಂದು ಆಯುಧ ಅದು. ಹಲ್ಲೆಲೂಯಾ. ಉಪವಾಸ ಸ್ಪಿರಿಟ್ ವರ್ಲ್ಡ್ ಅನ್ನು ಅಟ್ರಾಕ್ಟ್ ಮಾಡುವಂತದಾಗಿದೆ. ಸೂಪರ್ ನ್ಯಾಚುರಲ್ ಪವರ್ ಅನ್ನು ಅದು ರಿಲೀಸ್ ಮಾಡುವಂತದಾಗಿದೆ. ಹಲ್ಲೆಲೂಯಾ. ಸೊ ಆತ ನಿರ್ಧಾರ ಮಾಡ್ತಾ ಇದ್ದೇನೆ, ನಾನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂತ ಹೇಳಿ. ಸೊ ಆತನ ಎಲ್ಲರನ್ನು ಕರೆಸ್ತಾನೆ. ಎಲ್ಲ ದೇಶದ ಪಟ್ಟಣಗಳಿಂದ ಎಲ್ಲರೂ ಬರ್ತಾ ಇದ್ದಾರೆ. ಬಂದಾಗ ಯೆಹೋಶುವನು 2ನೇ ಸಂಗತಿ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮೊದಲನೇ ಸಂಗತಿ ಏನ್ ಮಾಡ್ತಾ ಇದ್ದಾನೆ? ಉಪವಾಸ ಮಾಡ್ತಾ ಇದ್ದಾನೆ. ಹೇಳ್ರಿ, ಉಪವಾಸ ಮಾಡ್ತಾ ಇದ್ದಾನೆ. ಕೆಲವೊಂದು ಸಂಗತಿಗಳು ಉಪವಾಸ ಇಲ್ಲದೆ ಬದಲಾವಣೆ ಆಗಂಗಿಲ್ಲ. ಉಪವಾಸ ಮಾಡ್ಲೇಬೇಕು ನೀವು. ಅದು ದೇವರು ಯೇಸು ಸ್ವಾಮಿ ಹೇಳಿದ್ದಾರೆ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, ನೀವು ಉಪವಾಸ ಮಾಡುವಾಗ ಉಪವಾಸ ಇಲ್ಲದೆ ಕೆಲವೊಂದು ಪರಿಸ್ಥಿತಿಗಳು ಬದಲಾವಣೆ ಆಗುವುದಿಲ್ಲ. ಸೊ ಯೆಹೋಷಾಫಾಟನು ಹೇಳ್ತಾ ಇದ್ದಾನೆ, ಉಪವಾಸ ಮಾಡಿದ. 2ನೇದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಪ್ರಾರ್ಥನೆ, ಗಟ್ಟಿಯಾಗಿ ಪ್ರಾರ್ಥನೆ. ಹಲ್ಲೆಲೂಯಾ.
ಪ್ರಾರ್ಥನೆ ಮಾಡದೆ ಇದ್ರೆ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೋಡಕ್ಕೆ ಆಗಂಗಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಪ್ರಾರ್ಥನೆಯಲ್ಲಿ ಇರದೇ ಇದ್ರೆ ದೇವರ ರೀತಿಯಾದಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಉಪವಾಸ ಮಾಡ್ತಾ ಇದ್ದೇನೆ, ಎರಡನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನೋಡ್ರಿ, ಯೆಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿರುವ ದೇವರಾಗಿರುವಾತನು ನೀನಲ್ಲವೋ, ನೀನು ಜನಾಂಗಗಳ ಎಲ್ಲಾ ರಾಜ್ಯಗಳನ್ನು ಆಳುವವನಾಗಿರುತ್ತೆ. ಹಲ್ಲೆಲೂಯಾ. ಅವನು ಹೋಗಿ ಮೊದಲನೇ ಪ್ರಾರ್ಥನೆ ದೇವರೇ ಕಾಪಾಡಪ್ಪ 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 ಅನ್ಲಿಲ್ಲ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗಳು ಸಂಕಷ್ಟ ಬಂದಾಗ ಏನಾಗಿರ್ತದೆ? ದೇವರೇ ಬಿಡಿಸು ದೇವ್ರೇ, ದೇವರೇ ಬಿಡಿಸು ದೇವ್ರೇ. ಇವು ಯಾವುದು ಪ್ರೇಯರ್ ಮಾಡ್ಲಿಲ್ಲ ಅವನು. ದೇವ್ರೇ ಆರೋಗ್ಯ ಕೊಡು ದೇವ್ರೇ, ದೇವ್ರೇ ಸಾಲ, ಇದು ಯಾವುದು ಮಾಡ್ಲಿಲ್ಲ ಅವನು. ಅವನೇನ್ ಮಾಡ್ತಾ ಇದ್ದಾನೆ ಗೊತ್ತಾ? ಮೊದಲನೇದಾಗಿ ದೇವರೇ ನೀನು ಯಾರಾಗಿದ್ದಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ದೇವರಿಗೆ ರಿಮೈಂಡ್ ಮಾಡ್ತಾ ಇಲ್ಲ, ಅವನೇ ರಿಮೈಂಡ್ ಮಾಡ್ಕೊತಾ ಇದ್ದಾನೆ ಅವನು. ಹಲ್ಲೆಲೂಯಾ. ಕೆಲವೊಂದು ಪ್ರಾರ್ಥನೆಗಳು ಹೇಗಿರ್ತದಂದ್ರೆ ನಮ್ಮನ್ನ ನಾವೇ ರಿಮೈಂಡ್ ಮಾಡ್ಕೊಳ್ಳಬೇಕು. ಅವನು ಹೇಳ್ತಾ ಇದ್ದಾನೆ, ನೀನು ಪರಲೋಕದಲ್ಲಿ ದೇವರಾಗಿರುತ್ತೀಯಲ್ಲ, ನೀನು ಸರ್ವವನ್ನು ಆಳುವವನಾಗಿರ್ತೀಯಲ್ಲ, ಎಲ್ಲಾ ರಾಜ್ಯಗಳ ಮೇಲೆ ನೀನು ಆಳ್ವಿಕೆ ಮಾಡುವವನಾಗಿರ್ತೀಯಲ್ಲ. ದೇವರ ಶಕ್ತಿಯನ್ನು ಆತನ ಹೊಗಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಬ್ಲಮ್ಸ್ ಇದೆ, 3 ಸೈನ್ಯಗಳು ಬರ್ತಾ ಇದೆ, ಅದ್ರ ಬಗ್ಗೆ ಆತನ ಹೇಳ್ತಾ ಇಲ್ಲ. ಆತನ ಹೇಳ್ತಾ ಇದ್ದಾನೆ, ದೇವರೇ ನೀನು ಎಂತವನಾಗಿದ್ದೆ, ನೀನು ಸರ್ವವನ್ನು ಆಳ್ವಿಕೆ ಮಾಡುವವನಾಗಿದ್ದೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನು ಹೊಗಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಾಬ್ಲಮ್ನೇ ವಿಧವಾಗಿ ಹೊಗಳ್ತೀವಿ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪ್ರಾಬ್ಲಮ್ಸ್ ಅನ್ನ ಹೇಳ್ಬಾರ್ದಂತ ಅಲ್ಲ, ಬಟ್ ಆ ಹೇಳುವುದಕ್ಕಿಂತ ಮುಂಚೆ ಪ್ರೇಯರ್ ಅಲ್ಲಿ ಒಂದು ಪ್ಯಾಟರ್ನ್ ಇದೆ. ಅದು ದೇವರಿಗೆ ಮೊದಲನೇದಾಗಿ ನೀನು ಯಾರಾಗಿದ್ದಿ. ಹಲ್ಲೆಲೂಯಾ. ನೀನ್ ಎಲ್ಲಿರುತ್ತಿ? ಪರಲೋಕದಲ್ಲಿರುತ್ತಿ. ಯಾಕೆ ಪರಲೋಕದಲ್ಲಿರುತ್ತಿ? ಯಾಕಂದ್ರೆ ಸರ್ವವನ್ನು ಆಳ್ವಿಕೆ ಮಾಡುವಾತನಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಟ್ರೈನ್ ಅಲ್ಲಿ ಹೋಗುವವನಿಗೆ ಎಲ್ಲ ಕಾಣಿಸ್ತದ, ಬಸ್ನಲ್ಲಿ ಹೋಗುವವನಿಗೆ ಎಲ್ಲ ಕಾಣಿಸ್ತದ, ಆದ್ರೆ ವಿಮಾನಲ್ಲಿ ಹೋಗುವವನಿಗೆ ಎಲ್ಲ ಕಾಣಿಸ್ತದಲ್ಲ. ಹಾಗೆ ದೇವ್ರು ಕೂಡ ಪರಲೋಕದಲ್ಲಿ ಕೂಡ ಇದ್ದಾನೆ, ಭೂಮಿ ಮೇಲೆ ಕೂಡ ಆತನಿದ್ದಾನೆ. ಹಲ್ಲೆಲೂಯಾ. ಸೊ ಯೆಹೋಷಾಫಾಟನು ದೇವರೇ ನೀನು ಎಂತವನಾಗಿದ್ದೆ ಎಂಬುದಾಗಿ ಹೇಳುವಾಗ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಏನಂದ್ರೆ, ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ಹಲ್ಲೆಲೂಯಾ. ಯಾರ ಹಸ್ತದಲ್ಲಿ? ಹೇಳ್ರಿ, ದೇವರ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ಗಟ್ಟಿಯಾಗಿ ಹೇಳ್ರಿ, ದೇವರ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ. ಹಲ್ಲೆಲೂಯಾ. ಅವನು ತನ್ನ ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿಲ್ಲ, ಆದ್ರೆ ದೇವರ ಸ್ಟ್ರೆಂತ್ ಎಷ್ಟಿದೆ ಎಂಬುದಾಗಿ ಗಮನ ಕೊಟ್ಟ. ಹಲ್ಲೆಲೂಯಾ. ತನ್ನ ಬಲ ಎಷ್ಟಿದೆ ಎಂಬುದಾಗಿ ಗಮನ ಕೊಡ್ಲಿಲ್ಲ, ಆದ್ರೆ ದೇವರ ಬಲ ಎಷ್ಟಿದೆ ಎಂಬುದಾಗಿ ಅದರ ಮೇಲೆ ಆತನ ಫೋಕಸ್ ಮಾಡಿದ. ಅದಕ್ಕೆ ಪ್ರಾರ್ಥನೆ, ಉಪವಾಸ ಮಾಡುವಾಗ ನಮ್ಮ ಮನಸ್ಥಿತಿ, ನಮ್ಮ ಮೈಂಡ್ ಅದು ಫೋಕಸ್ ಆಗಿರ್ತದೆ. ಹಲ್ಲೆಲೂಯಾ. ಹೊಟ್ಟೆ ತುಂಬಾ ತಿಂದು ಇದ್ರೆ ನೋಡ್ರಿ, ಮೈಂಡಿಗೂ ಹೊಟ್ಟೆಗೂ ಒಂದು ಕನೆಕ್ಷನ್ ಇದೆ. ಊಟ ಮಾಡಿದಾಗ ಯಾಕೆ ನಮ್ಮ ಮೈಂಡ್ ಕೆಲಸ ಮಾಡಂಗಿಲ್ಲ ಅಥವಾ ಸುಸ್ತಾಗ್ತದಂದ್ರೆ, ನಮ್ಮ ಮೈಂಡ್ ಅಲ್ಲಿ ಡೈಜೆಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಒಬ್ಬನ ವ್ಯಕ್ತಿ ಊಟ ಮಾಡಿದ್ರೆ 6 hours ವರೆಗೂ ಬೇಕಾಗ್ತದಂತೆ ಡೈಜೆಷನ್ ಆಗಕ್ಕೆ. ಹಲ್ಲೆಲೂಯಾ. ಅದಕ್ಕೆ ಎಕ್ಸಾಮ್ ಬರೆಯುವಾಗ ಮಕ್ಕಳು ಸರಿಯಾಗಿ ತಿಂದು ಹೋದ್ರೆ ಬರೆಯಕ್ಕಾಗಲ್ಲ. ಹಲ್ಲೆಲೂಯಾ. ಇಲ್ಲಿ ಯೆಹೋಷಾಫಾಟನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಎಲ್ಲ ಗಮನ, ಅವನ ಎಲ್ಲ ಮಾತುಗಳು ದೇವರು ಎಂತವನಾಗಿದ್ದಾನೆ, ದೇವರು ಎಂತವನಾಗಿದ್ದಾನೆ, ದೇವರ ಬಲ ಏನು, ದೇವರ ಶಕ್ತಿ ಏನು, ಇದರ ಮೇಲೆ ಆತನ ಫೋಕಸ್ ಮಾಡ್ತಾ ಇದ್ದಾನೆ. ಹಾಗೆ ಮಾಡುವಾಗ ಆತನ ಹೇಳ್ತಾ ಇದ್ದಾನೆ, ನಿನ್ನ ಎದುರಿನಲ್ಲಿ ಯಾರು ನಿಲ್ಲಲಾರರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರಿಗೆ ಹೆಂಗ್ ಹೊಗಳ್ತಾ ಇದ್ದಾನೆ. ದೇವರೇ ನೀನ್ ಎಂತವನಾಗಿದ್ದೆ, ನೀನು ಸರ್ವವನ್ನು ಆಳ್ವಿಕೆ ಮಾಡುವನಾಗಿದೆ, ನೀನು ರಾಜಾದಿ ರಾಜನಾಗಿದೆ, ನೀನು ಅರಸಾದಿ ಅರಸನಾಗಿದೆ, ನಿನ್ನ ಎದುರುಗಡೆ ಯಾರು ನಿಲ್ಲಕ್ಕೆ ಸಾಧ್ಯ? ಹಲ್ಲೆಲೂಯಾ. ಹೇಳ್ರಿ, ದೇವ್ರ ಎದುರುಗಡೆ ನಿಲ್ಲಕ್ಕೆ ಯಾರು ಸಾಧ್ಯ? ದೇವ್ರ ಎದುರುಗಡೆ ನಿಲ್ಲಕ್ಕೆ ಯಾರು ಸಾಧ್ಯ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಸಮಸ್ಯೆನ, ನಿಮ್ಮ ಸಾಲಗಳನ್ನ, ನಿಮ್ಮ ರೋಗನ, ನಿಮ್ಮ ಯಾವುದೇ ಸಮಸ್ಯೆ ಇರ್ಲಿ, ದೇವರ ಎದುರುಗಡೆ ಅದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹೀಗೆ ಆತನು ಪ್ರಾರ್ಥನೆ ಮಾಡಿ ದೇವರನ್ನು ಹೊಗಳುತ್ತಾ ಮುಂದೆ ಕಂಟಿನ್ಯೂ ವಾಕ್ಯ ಓದುವಾಗ ನಾವು ಬರ್ತೇವೆ. ಪ್ರಾರ್ಥನೆ ಮಾಡಿದಾಗ ಮೊದಲನೇದಾಗಿ ಏನ್ ಮಾಡ್ದ? ಉಪವಾಸ ಮಾಡ್ದ. ಏನ್ ಮಾಡ್ದ? ಓಕೆ, ಉಪವಾಸಕ್ಕಿಂತ ಮುಂಚೆ ಏನ್ ಮಾಡ್ದ? ನಿರ್ಧಾರ ಮಾಡಿದ. ಎಲ್ಲರೂ ನಿರ್ಧಾರ ಮಾಡಿದ, ಗಂಟೆಗಳ ನಿರ್ಧಾರ ಮಾಡಿದ. ಏನ್ ನಿರ್ಧಾರ ಮಾಡಿದ? ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕಂತ ಹೇಳಿ. ಹಲ್ಲೆಲೂಯಾ. ಕೆಲವೊಂದು ಸಮಸ್ಯೆಗಳು ಇರ್ತಾವೆ, ಅದನ್ನ ದೇವ್ರು ಬಿಟ್ರೆ ಮತ್ತೆ ಯಾರಿಂದನೂ ಸಾಲ್ವ್ ಮಾಡಕ್ ಆಗಲ್ಲ. ಅದು ನೀವೆಷ್ಟೇ ಉಲ್ಟಾ ಪಲ್ಟಾ ಮ್ಯಾಗ ಎಲ್ಲ ಲಗಟಿ ಹೊಡೀರಿ,
ಹಲ್ಲೆಲೂಯಾ. ಅದು ದೇವರಿಂದ ಮಾತ್ರ ಸಾಧ್ಯ ಆಗ್ತದೆ ಅದು. ಹಲ್ಲೆಲೂಯಾ. ಅದಕ್ಕೆ ಯೆಹೋಷಾಫಾಟ ಹೇಳ್ತಾನೆ, ನಿನ್ನನ್ನೇ ನಾವು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದೆವು, ಡಿಸಿಷನ್ ಮಾಡಿದೆವು. ಹಲ್ಲೆಲೂಯಾ. ಮೊದಲನೇದಾಗಿ ನಿರ್ಧಾರ ಮಾಡ್ತಾ ಇದ್ದಾನೆ, ಉಪವಾಸ ಮಾಡ್ತಾ ಇದ್ದಾನೆ. ಎರಡನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇಳ್ರಿ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಬೇಕಾ? ಪ್ರಾರ್ಥನೆಗೆ ಬರ್ರಿ, ಉಪವಾಸ ಪ್ರಾರ್ಥನೆಗೆ ಬರ್ರಿ. ಉಪವಾಸ ಪ್ರಾರ್ಥನೆಯಲ್ಲಿ ನಿಮಗೆ ಅನೇಕ ರೀತಿಯಿಂದ ಬಿಡುಗಡೆ ಅಲ್ಲಿ ಆಗುವಂತದ್ದಾಗಿದೆ. ಹಲ್ಲೆಲೂಯಾ. ಸೊ ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಅಂತಂದ್ರೆ, ದೇವರಾತ್ಮನು ಅಲ್ಲಿ ಇಳಿದು ಬರ್ತಾ ಇದ್ದಾನೆ. ಹೇಳ್ರಿ, ದೇವರಾತ್ಮನು ಇಳಿದು ಬರ್ತಾ ಇದ್ದಾನೆ, ದೇವರಾತ್ಮನು ಇಳಿದು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರಾತ್ಮನು ಯಾಕೆ ಇಳಿದು ಬರ್ತಾ ಇದ್ದಾನೆ? ನಮಗೇನೋ ಜುಮ್ ಮಾಡಕ್ಕಲ್ಲ. ಹಲ್ಲೆಲೂಯಾ. ನಮ್ಮನ್ನೇನೋ ಶೇಕ್ ಮಾಡಿ ಎಲ್ಲ ಮಾಡಿ ಐ ಫೀಲ್ ಹಿಂಗೆಲ್ಲ ಮಾಡಕ್ ಬರ್ತದೆ, ಅದೆಲ್ಲ ಆಗ್ತದೆ, ಬಟ್ ಅದಕ್ಕೆ ಅಂತ ಬರಂಗಿಲ್ಲ. ದೇವರಾತ್ಮನು ಯಾಕೆ ಬರ್ತದಂದ್ರೆ ನಮ್ಮನ್ನು ಮಾರ್ಗದರ್ಶನ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ನಮ್ಮನ್ನು ಮಾರ್ಗದರ್ಶನ ಮಾಡುವುದಕ್ಕಾಗಿ. ಹೇಳ್ರಿ, ಪವಿತ್ರಾತ್ಮನು ನನ್ನನ್ನು ಮಾರ್ಗದರ್ಶನ ಮಾಡುವುದಕ್ಕಾಗಿ ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಕಳೆದು ಹೋದವನಿಗೆ ದಾರಿನೇ ಗೊತ್ತಿಲ್ಲ ಅಂತಂದ್ರೆ ಯಾರಾದ್ರೂ ಗೈಡ್ ಮಾಡೋರಿದ್ರೆ ಅವನಿಗೆ ಎಷ್ಟು ಸಮಾಧಾನ ಇರ್ತದೆ. ಈಗೆಲ್ಲ ಏನಿದೆ, GPS ಇದೆ, ಮೊಬೈಲಲ್ಲಿ ಗೂಗಲ್ ಮ್ಯಾಪ್ ಇದೆ. ಟಕ ಟಕ ಹೊಡೆದ್ರೆ ಅಲ್ಲಿ ಗೂಗಲ್ ಆಂಟಿ ಬಂದು ಹೇಳ್ತಾಳೆ, ರೈಟ್ ತಗೋ, ಲೆಫ್ಟ್ ತಗೋ. ನಾವು ಮುಚ್ಕೊಂಡು ಕೇಳ್ತೀವಿ, ಪ್ರಶ್ನೆ ಮಾಡಂಗಿಲ್ಲ ಆಕೆಗೆ, ಯಾಕೆ ನಾ ರೈಟ್ ತೋಲಿ. ಹಲ್ಲೆಲೂಯಾ. ಬಟ್ ಪಾಸ್ಟರ್ ಹೇಳಿದಾಗ ಯಾಕೆ ಕೇಳ್ಬೇಕು ನಾವು? ಹಲ್ಲೆಲೂಯಾ. ಸೊ ದೇವರ ಆತ್ಮನು ಬಂದಾಗ, ಪ್ರಾರ್ಥನೆ ಮಾಡಿದಾಗ ದೇವರ ಆತ್ಮನ ಮಾರ್ಗದರ್ಶನ ಬರ್ತದೆ. ಹೇಳ್ರಿ, ಪ್ರಾರ್ಥನೆ ಮಾಡಿದಾಗ ದೇವರ ಆತ್ಮನ ಮಾರ್ಗದರ್ಶನ ಬರ್ತದೆ. ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ನಾನು ಹೇಳುವುದು ನೀವು ಕೇಳಿಸಿಕೊಂಡ್ರೆ 20 ವರ್ಷ ಇರ್ಬೋದು ನಿಮ್ಮ ಸಮಸ್ಯೆ, 30 ವರ್ಷ ಇರ್ಬೋದು, ಅದೇ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ದೇವರ ಆತ್ಮನು ಬಂದಾಗ, ಓಕೆ, 14ನೇ ವಚನದಲ್ಲಿ ಓದ್ರಿ ಯಾರಾದ್ರೂ. 14ನೇ ವಚನದ ಕೊನೆಯ ಭಾಗ ಓದ್ರಿ. ಓಕೆ, ಜಕರ್ಯನ 14ನೇ ವಚನ ನೋಡ್ರಿ. ಜಕರ್ಯನ ಮಗನೂ ಆದ ಯಹಜೀಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಹಲ್ಲೆಲೂಯಾ. ಹೀಗೆ ನೂರಾರು ಜನರು, ಸಾವಿರಾರು ಜನರು ಸೇರಿ ಬಂದಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಒಬ್ಬನ ಮೇಲೆ ಏನ್ ಬರ್ತಾ ಇದೆ? ದೇವರಾತ್ಮನು ಬರ್ತಾನೆ. ಹಲ್ಲೆಲೂಯಾ. ರಾಜನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಬಟ್ ದೇವರಾತ್ಮ ಒಬ್ಬನ ಮೇಲೆ ಬರ್ತಾ ಇದೆ. ದೇವರಾತ್ಮನು ಒಬ್ಬನ ಮೇಲೆ ಬಂದಾಗ ಅಲ್ಲಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಕೇಳ್ರಿ, 15ನೇ ವಚನದಲ್ಲಿ, ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಹಲ್ಲೆಲೂಯಾ. ಹೇಳ್ರಿ, ಯೆಹೋವನು ಹೇಳುವುದನ್ನು ಕೇಳಿರಿ. ಗಟ್ಟಿಯಾಗಿ ಹೇಳ್ರಿ, ಯೆಹೋವನು ಹೇಳುವುದನ್ನು ಕೇಳಿರಿ. ನಿಮ್ಮ ಅಕ್ಕಪಕ್ಕದವ್ರಿಗೆ ನೋಡಿ ಹೇಳ್ರಿ, ಯೆಹೋವನು ಹೇಳುವುದನ್ನು ಕೇಳಿರಿ. ನಿದ್ದೆ ಮಾಡ್ತಾ ಇದ್ರೆ ಎಬ್ಬಿಸಿ ಹೇಳ್ರಿ ಅವ್ರಿಗೆ, ಯೆಹೋವನು ಹೇಳುವುದನ್ನು ಕೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋಷಾಫಾಟನು ನಿರ್ಧಾರ ಮಾಡಿದ, ಯೆಹೋಷಾಫಾಟನು ಉಪವಾಸ ಮಾಡಿದ, ಯೆಹೋಷಾಫಾಟನು ಪ್ರಾರ್ಥನೆ ಮಾಡಿದ. ಈಗ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ. ಎಲ್ಲರೂ ಇನ್ಸ್ಟ್ರಕ್ಷನ್, ಎಲ್ಲರೂ ಇನ್ಸ್ಟ್ರಕ್ಷನ್. ಹಲ್ಲೆಲೂಯಾ. ನಮ್ಮ ಪ್ರಾಬ್ಲಮ್ಗಳು ಪರಿಹಾರ ಆಗದೆ ಇರುವಾಗ ನಮಗೆ ಬೇಕಾಗಿದ್ದು ಇನ್ಸ್ಟ್ರಕ್ಷನ್. ಹಲ್ಲೆಲೂಯಾ. ಸಲಹೆಗಳು ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ನಮಗೆ ಸಲಹೆ ಕೊಡ್ತಾನೆ, ಪವಿತ್ರಾತ್ಮ ನಮಗೆ ಮಾರ್ಗದರ್ಶನ ಮಾಡ್ತಾನೆ ಏನು ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ಬಂದಾಗ ಆತನ ಹೇಳ್ತಾ ಇದ್ದೇನೆ, ಎಲ್ಲರೂ ಯೆಹೋವನು ಹೇಳುವುದನ್ನು ಕೇಳಿಸಿಕೊಡ್ರಿ. ಹಲ್ಲೆಲೂಯಾ. ಈಗ ಆ ವ್ಯಕ್ತಿ ರಿಪೋರ್ಟ್ ತಗೊಂಡ್ಬಂದಿದ್ದಾನೆ, 3 ರಾಜ್ಯ ಅರಸುಗಳು ಬರ್ತಾ ಇದ್ದಾರೆ ಇವನ್ ಬಳಿಗೆ. ಅದೇ ತಲೆಗುಂಗು ನಡಿಲತ್ತದವ್ರು, ಹೆಂಗ್ ಬಂದು ಹೊಡಿತಾರೋ, ನಮ್ಮ ಮಕ್ಳಿಗೆ ಕಾಲ್ ತೆಗಿತಾರೋ, ಕೈ ತೆಗಿತಾರೋ, ನಾವು ಯುದ್ಧ ಆಡ್ತೀವಿ, ಇದೆಲ್ಲ ನಡಿಲತ್ತದ. ಆದ್ರೆ ಇವನ್ ಹೇಳ್ತಾ ಇದ್ದಾನೆ, ಯೆಹೋವನ ಮಾತನ್ನು ಕೇಳಿರಿ, ಯೆಹೋವನು ಹೇಳುವುದನ್ನು ಕೇಳಿಸಿಕೊಳ್ರಿ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಮಹಾಸಮೋದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ, ಈ ಮಹಾಸಮೋದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ಒಂದು ಇನ್ಸ್ಟ್ರಕ್ಷನ್ ತಗೊಂಡ್ಬರ್ತದೆ ಫಸ್ಟಿಗೆ. ಯಾಕೆ? ರಾಜನೇ ಭಯ ಪಟ್ಟಿದ್ದಾನೆ. ಯಾರು?
ಯೆಹೋಷಾಫಾಟನೇ ಭಯ ಪಟ್ಟಿದ್ದಾನೆ. ಏನು ಮಂತ್ರಿ ಕಂತ್ರಿಗಳೆಲ್ಲ ಯಾವ ಲೆಕ್ಕ. ಹಲ್ಲೆಲೂಯಾ. ಅದಕ್ಕೆ ಸೈತಾನ ನೋಡಿ, ಗಮನ ಕೊಡ್ರಿ, ಸೈತಾನನು ಕುಟುಂಬದಲ್ಲಿ ಕಾರ್ಯ ಮಾಡ್ಬೇಕಾದ್ರೆ ಯಜಮಾನನಿಗೆ ಮೊದಲು ಅಟ್ಯಾಕ್ ಬರ್ತದೆ. ತಂದೆಗಳು ಕೇಳಿಸ್ಕೊಡ್ರಿ, ಯಾಕಂದ್ರೆ ನಿಮ್ಮ ತಂದೆಗಳ ಮೇಲೆ ಆ ಒಂದು ಹಿಡಿತ ಬಂತು ಅಂದ್ರೆ ಫ್ಯಾಮಿಲಿ ಎಲ್ಲ ಹೋಯ್ತು. ಹಲ್ಲೆಲೂಯಾ. ಯೆಹೋಷಾಫಾಟನೇ ಭಯ ಪಟ್ಟಿದ್ದಾನೇನ, ಸಣ್ಣ ಸಣ್ಣ ಮಂತ್ರಿಗಳು ಇವರೆಲ್ಲ ಯಾವ ಲೆಕ್ಕ, ಅವ್ರ ಸೇನಾಪತಿಗಳು. ಅದಕ್ಕೆ ಹೇಳ್ತಾ ಇದ್ದೇನೆ, ಮೊದಲನೇದಾಗಿ ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಹಿಂದೇಳ್ರಿ, ಈ ಸಮಸ್ಯೆಗಳ ನಿಮಿತ್ತವಾಗಿ ನಾನು ಕಳವಳಗೊಳ್ಳಂಗಿಲ್ಲ, ನಾನು ಹೆದರಂಗಿಲ್ಲ. ಹೇಳ್ರಿ, ಈ ದೊಡ್ಡ ಸಮಸ್ಯೆ ವಿರುದ್ಧವಾಗಿ ನಾನು ಹೆದರಂಗಿಲ್ಲ, ನಾನು ಕಳವಳಗೊಳ್ಳಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಬೇಕಾಗಿರೋದು ಮೊಟ್ಟ ಮೊದಲನೇದೇನೆಂದ್ರೆ ದೇವ್ರು ಬಯಸದೆ ಭಯ ಪಡಬೇಡ ಮೊದಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಟ್ಟದಷ್ಟು ಹಿಂಗೆ ಸಾಲ ಇರ್ಬೋದು, ಅದಕ್ಕೆ ನೋಡಿದ್ರೆ ಹಲ್ಲೆಲೂಯಾ ಭಯನೇ ಪಡಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಈ ದೊಡ್ಡ ಸಾಲ ನಿಮಿತ್ತವಾಗಿ ನಾನು ಭಯ ಪಡಂಗಿಲ್ಲ, ನಾನು ಕಳವಳಗೊಳ್ಳಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಹೇಳ್ತಾರೆ ವಾಕ್ಯ, ಯುದ್ಧವು ನಿಮ್ಮದಲ್ಲ, ದೇವರದೇ. ಹಲ್ಲೆಲೂಯಾ. ಹೇಳ್ರಿ, ಯುದ್ಧವು ನನ್ನದಲ್ಲ, ದೇವರದೇ. ಯುದ್ಧವು ನನ್ನದಲ್ಲ, ದೇವರದೇ. ಹಲ್ಲೆಲೂಯಾ. ಇದೆಂತ ಇನ್ಸ್ಟ್ರಕ್ಷನ್ ಅಪ್ಪ. ಮೂವರು ಸಮೂಹಗಳು ಇರುವೆ ಹೊಕ್ಕದಂಗ ಹೊಕ್ಕಲತ್ತಾರ, ಇಲ್ಲಿ ಈತ ಹೇಳ್ತಾ ಇದ್ದಾನೆ ಹೆದರ್ಬೇಡ್ರಿ. ಹಲ್ಲೆಲೂಯಾ. ಕಳವಳಗೊಳ್ಬೇಡ್ರಿ. ಪಾಸ್ಟೇ, ನಿಮ್ಗೆ ಏನ್ ಗೊತ್ತಿರಿ ನಮ್ ಪ್ರಾಬ್ಲಮ್? ಹಲ್ಲೆಲೂಯಾ. ನಮ್ ಸಮಸ್ಯೆ ನಿಮ್ಗೆ ಏನ್ ಗೊತ್ತು? ನನಗ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಿಮಗ್ ಒಂದ್ ಹೇಳ್ತೀನಿ, ಏನಂತಂದ್ರೆ ಕಳವಳಗೊಳ್ಬೇಡ್ರಿ, ಹೆದರ್ಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯ ಪಡಬೇಡ್ರಿ. ಸೈತಾನಿನ ಮೊದಲನೇ ಅಸ್ತ್ರನೇ ಮೊದಲು ಭಯ ಪಡಿಸೋದು, ಆಮೇಲೆ ಎಲ್ಲ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ದೇವ್ ಹೇಳ್ತಾ ಇದೀನಿ, ಪ್ರತಿಯೊಬ್ಬರಿಗೂ ಭಯ ಪಡಬೇಡ್ರಿ, ಕಳವಳಗೊಳ್ಬೇಡ್ರಿ. ಅಂದ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ, ಗಲಿಬಿಲಿಗೆ ಒಳಗ್ ಹಾಕ್ಬೇಡ್ರಿ. ಈಗ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ. ಗಲಿಬಿಲಿಗಳಲ್ಲಿ ನಿಮ್ಮ ಮನಸ್ಸನ್ನು ಮುಳುಗಿಸ್ಬೇಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಯುದ್ಧವು ನಿಮ್ಮದಲ್ಲ, ದೇವರದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅಲ್ಲಿ ದೇವರ ಆತ್ಮನವರಿಗೆ ಬಂದಾಗ ಇನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದೇನೆ, ನೀವು ಏನು ಮಾಡ್ಬೇಕಂತ ಹೇಳಿ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಗೆ ಇನ್ಸ್ಟ್ರಕ್ಷನ್ಸ್ ಬೇಕಾ? ಸಮಸ್ಯೆಗೆ ಇನ್ಸ್ಟ್ರಕ್ಷನ್ಸ್ ಬೇಕಾ? ಮೊದಲನೇದಾಗಿ ಏನ್ ಮಾಡ್ಬೇಕು? ನಿರ್ಧಾರ ಮಾಡ್ಬೇಕು. ಏನ್ ನಿರ್ಧಾರ ಮಾಡ್ಬೇಕು? ಯೆಹೋವನನ್ನೇ ಆಶ್ರಯಿಸಿಕೊಳ್ತೇವೆ. ಹಲ್ಲೆಲೂಯಾ. ಅವ್ರು ಹೆಲ್ಪ್ ಮಾಡ್ತಾರ ಅನ್ಕೊಂಡೆ, ಇವ್ರು ಹೆಲ್ಪ್ ಮಾಡ್ತಾರ ಅಂತ ಅನ್ಕೊಂಡೆ, ಅವ್ರು ಕೊಡ್ತಾರಂತ ಅನ್ಕೊಂಡೆ, ಹಿಂಗೆಲ್ಲ ಏನ್ ಅನ್ಕೂಲಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ಇಲ್ಲಿವರೆಗೂ ಏನ್ ಅನ್ಕೊಂಡಿದೆ ಅದು ಬಿಟ್ಬಿಡು. ಈಗ ಯಾರನ್ನ ಆತ್ಕೊಳ್ಬೇಕು? ಯಾರನ್ನ ಆತ್ಕೊಳ್ಬೇಕು? ಯಾರನ್ನ ಆತ್ಕೊಳ್ಬೇಕು? ಸಂಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ, ಯವನ್ ಬಲ ಆತ್ಕೊಳಕ್ಕೆ ಹೋಗ್ತಾ ಇದ್ದ, ಅದಕ್ಕೆ ಸ್ವಲ್ಪ ಓಕೆ. ಹಲ್ಲೆಲೂಯಾ. ಓಕೆ, 17ನೇ ವಚನದಲ್ಲಿ ನೋಡ್ರಿ, 16ನೇ ವಚನ. ನಾಳೆ ಬೆಳಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡಿರಿ, ಇಗೋ ಅವರು ಘಟ್ಟದ ಮಾರ್ಗವಾಗಿ ಬರುತ್ತಾರೆ, ಯೋರವೇಲ್ ಅರಣ್ಯದ ಮುಂದಿರುವ ಕಣಿವೆಯಲ್ಲಿ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದಾರೆ, ಸಮಸ್ಯೆಯನ್ನು ನೋಡಿ ಏನ್ ಮಾಡ್ಬೇಡ್ರಿ, ಭಯ ಪಡಬೇಡ್ರಿ, ಕಳವಳಗೊಳ್ಬೇಡ್ರಿ, ಹೆದರ್ಬೇಡ್ರಿ, ಅದರಿಂದ ಓಡ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಕೆಲವರು ಸಮಸ್ಯೆಯಿಂದ ದೂರ ಹೋಗಕ್ ಬಯಸ್ತಾರೆ. ಹಲ್ಲೆಲೂಯಾ. ಆ ಸಮಸ್ಯೆ ನಿನ್ನ ಬೆನ್ ಹತ್ತಾನೆ ಇರ್ತದದು, ನನ್ನನ್ನು ಬಿಟ್ಟು ಹೋಗ್ಬೇಡ, ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದಾರೆ, ಆ ಸಮಸ್ಯೆ ವಿರುದ್ಧವಾಗಿ ನೀನ್ ಏನ್ ಮಾಡು? ಅದ್ರ ಸಮಸ್ಯೆ ವಿರುದ್ಧವಾಗಿ ಹೋಗ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದ್ಸಲ ನನ್ ಗಂಡನೇ ಸಮಸ್ಯೆ ಅನ್ನರಿ, ಏನ್ ಮಾಡ್ಲಿ? ಇಲ್ಲ, ಅವನ ವಿರುದ್ಧವಾಗಿ ಹೋಗ್ಬೇಡ. ಕೆಲವೊಂದ್ಸಲ ನನ್ನ ಹೆಂಡತಿನೇ ಸಮಸ್ಯೆ ಇದಲ್ರಿ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದಾರೆ ಏನಂದ್ರೆ, ಅದನ್ನು ಬಿಟ್ಟು ನೀನ್ ಏನ್ ಮಾಡು? ಅವನ ಎದುರಿಗೆ ಹೋಗು. ಸಮಸ್ಯೆ ಬಗೆಹರಿಯುವಂಥದ್ದು ಸಮಸ್ಯೆಯಿಂದ ಓಡಿ ಹೋಗ್ದಾಗಲ್ಲ. ಹಲ್ಲೆಲೂಯಾ. ಅದನ್ನು ಎದುರಿಸಿ ಫೇಸ್ ಮಾಡಿದಾಗ.
ಅನೇಕರು ಯಾಕೆ ಸುಸೈಡ್ ಮಾಡ್ಕೋತಾರೆ, ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ? ಯಾಕಂದ್ರೆ ಸೊಲ್ಯೂಷನ್ ಇಲ್ಲ, ಅವ್ರಿಗೆ ಪರಿಹಾರ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ದೇವ್ರ ಆತ್ಮ ನಿಮಗೆ ಹೇಳ್ತಾ ಇದ್ದಾನೆ ಏನಂತಂದ್ರೆ ಪರಿಹಾರ ಇದೆ. ಹಲ್ಲೆಲೂಯ. ಸಮಸ್ಯೆಯಿಂದ ಓಡ್ ಹೋಗ್ಬೇಡ್ರಿ. ಫ್ಯಾಮಿಲಿ ಪ್ರಾಬ್ಲಮ್ಸ್, ಗಲಿಬಿಲಿ, ಮನೆ ಬಿಟ್ಟು ಹೋಗ್ಬೇಕು ಅನಿಸ್ತದ್ರಿ. ಹಲ್ಲೆಲೂಯ. ಹೀಗೆ ಇಬ್ರು ಫ್ರೆಂಡ್ಸ್ ಮಾತಾಡ್ಕೊತಾ ಇದ್ರು. ಸಾಯಂಕಾಲ ಆಯ್ತು. ಒಬ್ಬ ಫ್ರೆಂಡ್ ಅಂದ, ನಾನು ಹೋಗ್ತೀನಪ್ಪ ಮನೆಗೆ, ಹೋಗ್ತೀನಿ ಅಂದ. ಯಾಕೆ ಹೋಗ್ತೀನಿ ಮನೆಗೆ? ಯೂಸಲಿ ನನ್ನ ಹೆಂಡತಿ ಕಾಯ್ತಿರ್ತಾಳೆ, ನನ್ನ ಮಕ್ಳು ಕಾಯ್ತಿರ್ತಾರೆ, ನನ್ನ ಫ್ಯಾಮಿಲಿಗೆ ಹೋಗ್ಬೇಕು ಅಂತೇಳಿ. ಇವ ಅಂತಿರ್ತಾನೆ, ಏನೋ ಫ್ಯಾಮಿಲಿ ಏನೇನು, ನನ್ನ ಹೆಂಡತಿ ನೋಡ್ ಬರೀ ಟಕ 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 ಟಪಕ್ ಟಪಕ್ ಅಂತ ಬೀಳ್ತಿರ್ತಾರ. ಮನೆಗೆ ಹೋದಂದ್ರೆ ಅದು ಮಾಡಿಲ್ಲ, ಇದು ತಂದಿಲ್ಲ, ಹಿಂಗಿಲ್ಲ, ಹಂಗಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ನಾವ್ ಮನೆಗ್ ಯಾಕಾದ್ರೂ ಹೋಗ್ತೀನಪ್ಪ ಅಂತ ಅನಿಸ್ತದ ನನಗ. ನೀ ಏನ್ ಬರೀ ಮನಿ 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 ಅಂತ. ಹಲ್ಲೆಲೂಯ. ಆದ್ರೆ ಅವನಂತಾನೇನಂತಂದ್ರೆ, ನನ್ನ ಫ್ಯಾಮಿಲಿಯಲ್ಲಿ ಎಷ್ಟೇ ಏನೇ ಇರ್ಲಿ, ಬಟ್ ನನ್ನ ಫ್ಯಾಮಿಲಿಗೆ ನಾನು ಹೋಗ್ಲೇಬೇಕು. ಹಲ್ಲೆಲೂಯ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನು ಬಿಟ್ಟು ದೂರ ಹೋದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಪ್ರಾಬ್ಲಮಿನ ಮಧ್ಯದಲ್ಲಿ ನಾವು ಇದ್ದು ಅದನ್ನು ಫೇಸ್ ಮಾಡಿದಾಗ ಪ್ರಾಬ್ಲಮ್ಗೆ ಒಂದು ಪರಿಹಾರ ಬರ್ತದೆ. ಹಲ್ಲೆಲೂಯ. ಸೊ ಇವ್ರಿಗೆ ಹೇಳ್ತಾ ಇದಾರೆ ಏನಂದ್ರೆ, ಹೆದರ್ಬೇಡ, ಕಳವಳಗೊಳ್ಳಬೇಡ, ನಾಳೆ ಈ ರೀತಿಯಾಗಿ ನೀವು ಮಾಡ್ರಿ ಅಂತ ಹೇಳಿ. ಅಲ್ಲಿ ಎಲ್ಲ ಆಗ್ತದೆ. ಅದು ಆದಾಗ ಒಂದು ಘಟನೆ ನೋಡ್ರಿ, ಯೆಹೋಷಾಫಾಟನ ರಾಜನ ಏನೆಲ್ಲ ಪ್ಲಾನ್ ಮಾಡ್ತಾನೆ ನೋಡ್ರಿ. ಇದು ಎಲ್ಲ ನಮಗೆ ಇನ್ಸ್ಟ್ರಕ್ಷನ್ಸ್. ನಾನು ಹೇಳಿದ 3 ಸಂಗತಿಗಳು ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿದೆ. ಅದು ನೀವು ಮರಿಬೇಡ್ರದು. 3 ಸಂಗತಿಗಳು ಆ ಆಶೀರ್ವಾದ ಬರಕ್ಕೆ ತಡೆ ಇರ್ತದೆ. ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಆಯ್ತದು. ಮತ್ತೆ ಹಿಂಗೆ ಹೇಳ್ಬಿಟ್ಟಂದ್ರೆ ಎದ್ದು ಹೋಗ್ಬಿಡ್ತೀರಿ ನೀವು. ಹಲ್ಲೆಲೂಯ. ಓಕೆ, 20ನೇ ವಚನದಲ್ಲಿ ನೋಡ್ರಿ. 20ನೇ ವಚನದಲ್ಲಿ, ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ್ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಹಲ್ಲೆಲೂಯ. ಯೆಹೋಷಾಫಾಟನು ಏನ್ ಹೇಳ್ತಾ ಇದ್ದಾನೆ? ಯೆಹೋವನಲ್ಲಿ ಭರವಸೆ ಇಡಿರಿ, ಆಗ ಸುರಕ್ಷಿತರಾಗುವಿರಿ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಅದನ್ನು ಕಾಯುವ ಕಾವಲುಗಾರನು ವ್ಯರ್ಥ. ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವನು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ. ಆತ ನಮಗೆ ನಿಜವಾದ ಸುರಕ್ಷತೆಯನ್ನು ಕೊಡುವಾತನಾಗಿದ್ದಾನೆ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ. ಬಿಲೀವ್ ಇನ್ ದ ಪ್ರಾಫಿಟ್ಸ್. ಪ್ರವಾದನೆ ವಾಕ್ಯ ನಿಮಗೆ ಬರುವಾಗ ನಂಬ್ರಿ ಅದನ್ನು. ಅದಕ್ಕೆ ಆಮೇನ್ ಎಂಬುದಾಗಿ ಹೇಳ್ರಿ, ಅದಕ್ಕೆ ಹಿಡ್ಕೊಳ್ರಿ, ಪ್ರಾರ್ಥನೆ ಮಾಡ್ರಿ. ಆಗ ನಿಮ್ ಜೀವಿತದಲ್ಲಿ ಅದು ಕಾರ್ಯ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಯೆಹೋಷಾಫಾಟನು ಇವರನ್ನು ಯುದ್ಧ ಮಾಡುವುದಕ್ಕಾಗಿ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ದೇಶ ಇನ್ನೊಂದು ದೇಶದ ವಿರುದ್ಧವಾಗಿ ಯುದ್ಧ ಮಾಡ್ಬೇಕು ಅಂದ್ರೆ, ಬರ್ಬರ್ ಈಗ ಹೋಗಿ ಯುದ್ಧ ಮಾಡಮ್ಮ ನಂಗಿಲ್ಲ ಈಗ. ಹಲ್ಲೆಲೂಯ. ಹಂಗೆ ಒಂದೇ ಬಾಂಬ್ ಕಳಿಸ್ಬಿಡ್ತಾರೆ ಅವ್ರಿಗೆ. ಒಂದು ದೇಶದ ವಿರುದ್ಧವಾಗಿ ಒಂದು ದೇಶ ಯುದ್ಧ ಆಡ್ಬೇಕಂದ್ರೆ ಅದಕ್ಕೆ ಸಿಕ್ಕಾಪಟ್ಟಿ ಪ್ಲಾನಿಂಗ್ ಇರ್ತದೆ. ಹೇಳ್ರಿ, ಸಿಕ್ಕಾಪಟ್ಟಿ ಪ್ಲಾನಿಂಗ್ ಇರ್ತದೆ. ಹೇಳ್ರಿ, ಸಿಕ್ಕಾಪಟ್ಟಿ ಪ್ಲಾನಿಂಗ್ ಇರ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಈಗ ನಮ್ಮ ಪ್ಲಾನಿಂಗ್ ನಾಳೆ ಏನ್ ಮಾಡ್ತೀವಿ ಅನ್ನೋದು ಕೂಡ ಪ್ಲಾನಿಂಗ್ ಇಲ್ಲ. ಹಲ್ಲೆಲೂಯ. ನಾಳೆ ಏನ್ ಮಾಡ್ಬೇಕನ್ನೋದು ಪ್ಲಾನಿಂಗ್ ಇಲ್ಲ. ಅಂದ್ರೆ ಹೆಂಗೆ ನಮಗೆ ಆಶೀರ್ವಾದ ಫ್ಲೋ ಆಗ್ತದೆ? ಆಗಂಗಿಲ್ಲ. ಅದಕ್ಕೆ ಯೆಹೋಷಾಫಾಟನು ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಾ ಇದ್ದಾನೆ. ಹೇಳ್ರಿ, ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಸಿದ್ಧತೆ ಮಾಡ್ತಾ ಇದ್ದಾನೆ. ಪ್ರಿಪರೇಷನ್. ಎಲ್ರು ಹೇಳ್ರಿ, ಪ್ರಿಪರೇಷನ್. ಏನ್ ಪ್ರಿಪರೇಷನ್ ಮಾಡ್ತಾ ಇದ್ದಾನೆ? ವಿಚಿತ್ರ ಯುದ್ಧ ಆಡುವುದಕ್ಕಾಗಿ ಇವನು ಎಂತ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾನೆ ನೋಡ್ರಿ. 21ನೇ ವಚನದಲ್ಲಿ, ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಹಲ್ಲೆಲೂಯ. ಸೊ ಇವತ್ತು ಯಾರೆಲ್ಲ ಕ್ವಾಯರ್ ಆಡಿದ್ರಿ ಇಲ್ಲಿ ಮುಂದೆ ಬರೀಲಿ. ಯೆಹೋಷಾಫಾಟನು 3 ಅರಸುಗಳ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ ಯಾರನ್ನು ಮೊದಲು ಚೂಸ್ ಮಾಡ್ತಾನೆ ಗೊತ್ತಾ? ಹಾಡುವರನ್ನು ಚೂಸ್ ಮಾಡತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನ್ಯಾಚುರಲ್ ಬುದ್ಧಿ ಏನಂತದೆ?
ಎಷ್ಟು ಆಟಮ್ ಬಾಂಬ್ ಇದಾವೆ, ಎಷ್ಟು ನ್ಯೂಕ್ಲಿಯರ್ ಬಾಂಬ್ ಇದಾವೆ, ಎಷ್ಟು ಅದು ಇದೆ ಇದು ಇದೆ ನೋಡ್ರಿ ಅಂತಾರೆ. ಬಟ್ ದೇವ್ರು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಈತನಿಗೆ? ಯುದ್ಧ ನಿಮ್ಮದಲ್ಲ, ಯುದ್ಧ ನಂದಿದೆ. ಹಲ್ಲೆಲೂಯ. ನಿಮ್ಮ ಯುದ್ಧಗಳು ಚಾಕು ಚೂರಿ ಬಂದೂಕು ನಿಮ್ದು, ಬಟ್ ನನ್ನ ಯುದ್ಧ ಬೇರೆ. ಹಲ್ಲೆಲೂಯ. ನನ್ನ ಯುದ್ಧ ಬೇರೆ. ನಿಮ್ಮ ಯುದ್ಧ ಒಂದು ಬೈದ್ರೆ ನೀವು 10 ಬೈತೀರಿ. ಹಲ್ಲೆಲೂಯ. ಒಂದು ಹೊಡೆದ್ರೆ ಮತ್ತೆ 108 ಏಟುಗಳು ಹೊಡಿತೀರ ಅವನಿಗೆ, ಅದು ಯುದ್ಧ ಬೇರೆ. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ಇದು ನನ್ನ ಯುದ್ಧ. ನನ್ನ ಯುದ್ಧ ನನ್ನ ಪ್ಲಾನಿಂಗ್ ಪ್ರಕಾರನೇ ಹೋಗ್ಬೇಕದು. ಹಲ್ಲೆಲೂಯ. ಈ 3 ವಿಷಯಗಳು ಯಾವ ಮನುಷ್ಯನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ 3 ಸಂಗತಿಗಳು ಯಾವ ವ್ಯಕ್ತಿಗೆ ಅದು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ದೇವರ ಪ್ಲಾನಿಂಗ್ಗೆ, ದೇವರ ಅನುಗುಣವಾಗಿ ಹೋದಾಗ ಮಾತ್ರ ಸಾಧ್ಯ. ಯೆಹೋಷಾಫಾಟನ ರಾಜನ್ ಬರ್ತಾ ಇದ್ದಾನೆ, ಇವರು ವಿರುದ್ಧವಾಗಿ 3 ಸೈನ್ಯಗಳು ಬರ್ತಾ ಇದಾರಲ್ಲ. ಮೊಟ್ಟ ಮೊದಲನೇ ನ್ಯಾಚುರಲ್ ಆಗಿ ನೋಡ್ಬೇಕಂದ್ರೆ ಬಲಿಷ್ಠ ಸೈನಿಕರನ್ನ ಇಡ್ತಾರೆ. ಹಲ್ಲೆಲೂಯ. ನೋಡಿದ್ರಲ್ಲ, ಇದು ಬಾಹುಬಲಿ ನೋಡಿದ್ರಿ? ಹಲ್ಲೆಲೂಯ. ಬಾಹುಬಲಿ ಅಂದ್ರೆ ಯುದ್ಧ ನಡೆಯುವಾಗ ಹೆಂಗ್ ಬರ್ತಿರೋರು, ಇರ್ಬಿ ಮುಕ್ಕಳದಾಗ ಬರ್ತಿರ್ಲ ಹಂಗ. ಆದ್ರೆ ಯೆಹೋಷಾಫಾಟನ್ ಹೇಳ್ತಾ ಇದ್ದಾನೆ, ಆರಾಧಿಸುವವರು, ಭಜಿಸುವವರು ನಮ್ಮ ಮುಂದ್ಗಡೆ ಹೋಗ್ಲಿ ಅಂತ ಹೇಳಿ. ಹಲ್ಲೆಲೂಯ. ಅಲ್ಲಿ ಕಂತ್ರಿಗಳು ಇರ್ತಾರಲ್ಲ, ರಾಜನಿಗೆ ಹೇಳೋರು, ಏ ರಾಜ ತಲೆ ಕೆಟ್ಟದೇ ನಿನಗ. ಅವ್ರು ಬರೋರು ಸಾಮಾನ್ಯರಲ್ಲ, ಅವರು ಈ ನನ್ನ ಮಕ್ಕಳು ಹಾಡಾಡೋರು, ಭಜನೆ ಮಾಡೋರು, ಇವ್ರಿಗೆ ಮುಂದೆ ನಡೆಸಲತ್ತಿದ್ದೀನಿ. ಅಂದ್ರೆ ಇವ್ರಂದ್ರೆ ಇಸ್ರಾಯೇಲ್ರು, ಇವ್ರಿಗೆ ನಿಮಗ ಅರ್ಥ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ಆರಾಧನೆ, ಸ್ತುತಿ ಒಂದು ಆಯುಧ ಆಗಿದೆ. ಹಲ್ಲೆಲೂಯ. ಪ್ರೇಸ್ ಒಂದು ಆಯುಧ ಆಗಿದೆ. ಸ್ತುತಿ ಇಲ್ಲ, ಆರಾಧನೆ ಇಲ್ಲ ಅಂದ್ರೆ ದೇವರ ಸನ್ನಿಧಾನನೇ ಬರಕ್ ಸಾಧ್ಯನೇ ಇಲ್ಲ. ಯಾಕೆ? ದೇವರ ವಾಕ್ಯ ಹೇಳ್ತದೆ, ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಸೊ ಇವರು ರೆಡಿ ಆಗ್ತಾ ಇದ್ದಾರೆ, ಈಗ ಹಾಡಾಡ್ತಾ ಇದ್ದಾರೆ. ಯಾವ ಹಾಡಪ್ಪ ಅದು? ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ ಜೊತೆ ಇರುವನು, ಜೋರಾಗಾಡ್ರಿ. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ ಜೊತೆ ಇರುವನು. ಸೋಲಿಲ್ಲ ನನ್ಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾಕೆ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ, ಸೋಲಿಲ್ಲ ನನ್ಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ ನನ್ಗೆ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ. ಹಲ್ಲೆಲೂಯ. ಹಿಂಗ ಹಾಡಾಡ್ತಾ ಇಲ್ಲಿ ಹೋಗ್ತಿದ್ದಾರೆ ಇವರು. ಹಲ್ಲೆಲೂಯ. ಹಲ್ಲೆಲೂಯ. ನ್ಯಾಚುರಲ್ ಆಗಿ ಥಿಂಕ್ ಮಾಡಿದ್ರೆ ಏನಿಸ್ತದೆ? ಹುಚ್ಚುಡ್ದ ಹೋಗಂತಾರೆ. ಹಲ್ಲೆಲೂಯ. ಬರೀ ಪ್ರಾರ್ಥನೆ ಅಂತಾರ, ಬರೀ ಆರಾಧನೆ ಅಂತಾರ, ಬರೀ ಅದೇ ಅಂತಾರ, ಹುಚ್ಚುಡ್ದ ಹೋಗ್ಯ. ಹಲ್ಲೆಲೂಯ. ದೇವರು ಹುಚ್ಚರನ್ನೇ ಉಪಯೋಗ ಮಾಡ್ತಾನೆ. ಹಲ್ಲೆಲೂಯ. ಯಾಕಂದ್ರೆ ಹುಚ್ಚರೇ ಅಲ್ಲ ಮಾತು ಕೇಳೋದು, ಶಾಣೆ ಇದ್ದವ್ರು ಕೇಳ. ಹಲ್ಲೆಲೂಯ. ದೇವರಿಗೆ ಶಾಣೆ ಇದ್ದವ್ರು ಬೇಕಾಗಿಲ್ಲ, ಆತನ ಮಾತಿಗೆ ವಿಧೇಯರಾಗೋರು ಬೇಕು. ಹಲ್ಲೆಲೂಯ. ಯಾಕಂದ್ರೆ ನಾವು ದೇವ್ರ ಏನಾದ್ರು ಇನ್ಸ್ಟ್ರಕ್ಷನ್ ಕೊಟ್ರೆ, ದೇವ್ರೆ ಹಂಗಲ್ಲ ಹಿಂಗಂತ ನಾವು ತಿರುಚಿ ಮತ್ತೆ ಅಡ್ವೈಸ್ ಮಾಡ್ತೇವೆ ದೇವ್ರಿಗೆ. ಅದಕ್ಕೆ ದೇವ್ರಿಗೆ ಸ್ತೋತ್ರ. ಆದಾಮ ಹವ್ವಳರಿಗೆ ಎಲ್ಲವನ್ನು ಉಂಟು ಮಾಡಿದ ನಂತರ ಅವ್ರಿಗೆ ಉಂಟು ಮಾಡ್ದ. ಮೊದಲೇ ಉಂಟು ಮಾಡಿದ್ರೆ ದೇವ್ರು ಹೇಳ್ಬಿಡ್ತಿದ್ರ, ಬೇಡ ದೇವ್ರೆ, ಹಿಂಗ ಬ್ಯಾಡಕ್ಕಿಗೆ ಹಿಂಗ್ ಮಾಡಿದ್ರೆ ನನಗೆಲ್ಲ ಹಿಂಗ್ ಮಾಡ್ಬಿಡ್ತಾಳೆ, ಹಿಂಗ ಕೊಡು ನನಗೆ. ಹಲ್ಲೆಲೂಯ. ಅದಕ್ಕೆ ದೇವ್ರು ಇವೆಲ್ಲ ಉಂಟು ಮಾಡಿ ಆದಾಮರಿಗೂ ನಿದ್ರಿ ಕೊಟ್ಟ, ಈಕಿಗೂ ನಿದ್ರಿ ಕೊಟ್ಟ. ಎಲ್ಲ ಎದ್ದ ತಕ್ಷಣ ಇಬ್ರಿಗೂ ಒಂದು ಮಾಡ್ದ. ಹಲ್ಲೆಲೂಯ. ಹಲ್ಲೆಲೂಯ. ಸೊ ಇವ್ರು ಹಾಡಾಡ್ತಾ ಹೋಗ್ತಾ ಇದಾರೆ, ಯುದ್ಧ ನನ್ನದಲ್ಲ ದೇವರದಾಗಿದೆ. ಅದರಲ್ಲಿ ಒಂದು ಏನಿದೆ? ನನಗಾಗಿ ನನಗೆ ವಿರೋಧವಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸೋದಿಲ್ಲ.
ಸೈತಾನ ತಲೆಯನ್ನು ಜಜ್ಜಿದಾತನು, ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರೋಧವಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾತನು, ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ, ಜಯವು ಜಯ ನಮಗೆ. ಯೇಸುವಿನ ನಾಮದಿ, ಯೇಸುವಿನ ನಾಮದಿ, ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಿಂಗ ಹಾಡಾಡ್ಕೊಂತ ಎಲ್ಲಿ ಹೋಗ್ಲತ್ತಾರ ಇವರು? ಹಾಲೆಲೂಯ. ಪ್ರಾಬ್ಲಮ್ ದೊಡ್ಡದಿದೆ ಬ್ರದರ್. ಸಿಸ್ಟರ್ ಸ್ತುತಿ ಆರಾಧನೆ ಮಾಡ್ರಿ. ಸ್ತುತಿ ಆರಾಧನೆ ಮಾಡಿದ್ರೆ ಆಗ್ಬಿಡ್ತದ. ಅದೇ ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ, ಏನ್ ಮಾಡೋದು? ಹಾಲೆಲೂಯ, ಹಾಲೆಲೂಯ. ಯೌಶ್ವನ ಪಾಟು ರಾಜನು ಏನ್ ಮಾಡ್ತಾ ಇದ್ದಾನೆ? ಆರಾಧಕರನ್ನು ಎದುರಿಡ್ತಾ ಇದ್ದಾನೆ. ಹಾಲೆಲೂಯ. ನಿಮ್ಗೆ ಗೊತ್ತಿಲ್ಲ, ನಿಮ್ ಜೀವಿತದಲ್ಲಿ ನೀವು ಸ್ತುತಿ ಆರಾಧನೆ ಮಾಡಕ್ ಸ್ಟಾರ್ಟ್ ಆದಾಗ ಆತ್ಮಿಕ ಲೋಕದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದಂತೆ. ಅದಕ್ಕೆ ಸೈತಾನನು ಕೆಲವರಿಗೆ ಬಾಯಿಂದ ಶಬ್ದನೇ ಬರ್ಲಾರ್ದಂಗ ಅವ್ರ ನಾಲಿಗೆಯನ್ನು ಹಿಡ್ಕೊಂಡ್ಬಿಟ್ಟಾನೆ. ಇವ್ರು ಏನಾದ್ರು ನಾಲಿಗೆ ತೆಗೆದು ಬಿಟ್ರೆ ನನ್ನ ನಾಲಿಗೆ ಕಟ್ಟಾಗ್ಬಿಡ್ತದ ಅಂತ ಹೇಳಿ. ಹಾಲೆಲೂಯ. ಅದಕ್ಕೆ ಸ್ಟೆಚ್ ಬಂದಾಗ ನಿಂತು ಬಿಡ್ತಾರೆ. ನೀವೇ ಹಾಡ್ರಿ, ನೀವೇ ಮಾಡ್ರಿ, ನೀವೇ ಎಲ್ಲ ಮಾಡ್ರಿ. ಹಾಲೆಲೂಯ, ಹಾಲೆಲೂಯ. ಯೇಸು ನಾಮದಲ್ಲಿ ನನ್ನ ನಾಲಿಗೆ ಮೇಲಿರುವ ಸೈತಾನಿನ ಹಿಡಿತ ಬಿಟ್ಟು ಹೋಗಲಿ. ಹಾಲೆಲೂಯ. ಈಗ ಕೆಲವರಿಗೆ ಹಾಡ್ ಬರಂಗಿಲ್ಲಲ್ರಿ, ಏನ್ ಮಾಡ್ಬೇಕು? ಹಾಡ್ ಬರ್ಲಿ ಅಂದ್ರೆ ಪರವಾಗಿಲ್ಲ, ಒಂದ್ ಲೈನ್ ಹಿಡ್ಕೊರಿ, ಅದೇ ಹಿಡ್ಕೊಂಡ್ಬಿಡ್ರಿ. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಹೋಗ್ತಿದ್ರು, ಕಾಂಗೋ ಬಾರಿಸ್ತಿದ್ರು, ಹಾಡಾಡ್ತಿದ್ರು, ಏನು ಗೊತ್ತಿರ್ತಿರ್ಲಿಲ್ಲ. ಒಂದ್ ಲೈನ್ ಹಿಡ್ಕೊಂಡ್ಬಿಡ್ತಿದ್ರು, ಅದೇ ಕಂಟಿನ್ಯೂಸ್ ಹಾಡ್ಬಿಡೋದು. ಈಗ ಉದಾಹರಣೆಗಾಗಿ ಜಯ ಜಯ ಪ್ರಭು ಯೇಸುಕಿ ಅಂತ ಬರ್ತಿದ್ದ. ಆ ಪ್ಯಾರ್ಗಳು ಏನೇನ್ ಹಾಡ್ತಿರೋ ಗೊತ್ತಿರ್ತಿರ್ಲಿಲ್ಲ. ಇದು ಬಂತಂದ್ರೆ ಜಯ ಜಯ ಪ್ರಭು ಯೇಸುಕಿ. ಹಾಲೆಲೂಯ. ಯಾಕೆ ಸ್ಟಾರ್ಟಿಂಗ್ ಹಾಡೋದು ಗೊತ್ತ, ಆಮೇಲೆ ಏನೇನ್ ಹಾಡ್ತಾರೋ ಗೊತ್ತಾಗ್ತಿರ್ಲಿಲ್ಲ. ಹಾಲೆಲೂಯ. ಆರಾಧನೆ ಒಂದು ಆಯುಧ ಆಗಿದೆ. ನಿಮ್ಮ ಬಾಯಿಂದ ನೀವು ಸ್ತೋತ್ರಗಳನ್ನು ಸಲ್ಲಿಸುವಾಗ ಒಂದು ಆಯುಧ ಆಗಿದೆ. ನಿಮಗೆ ಅನಿಸ್ತದೆ ಸುಮ್ಮನೆ ಹಾಡಾಡ್ತಾ ಇದ್ದೀನಿ, ನನ್ನ ವಾಯ್ಸ್ ಸರಿ ಇಲ್ಲ, ನನ್ನ ನೋಡಿದ್ರೆ ನಗ್ತಾರೇನೋ, ನನ್ನ ನೋಡಿದ್ರೆ ಹಂಗ್ ಮಾಡ್ತಾರೇನೋ, ಹಿಂಗ ಅಂತಾರೇನೋ, ಯಾವ್ದು ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಸ್ವರ ದೇವ್ರು ಇಷ್ಟು ಇಷ್ಟಪಡ್ತಾರೆ ಅಂದ್ರೆ, ಹಾಲೆಲೂಯ, ದೇವ್ರಂಗೆ ಯಾರು ಇಷ್ಟಪಡಂಗಿಲ್ಲ. ಹಾಲೆಲೂಯ. ಅಷ್ಟು ಸ್ವರ ನಮ್ದು ಬ್ಯೂಟಿಫುಲ್ ಆಗಿ ದೇವ್ರು ಕೊಟ್ಟಿದ್ದಾರೆ. ಹಾಲೆಲೂಯ. ಇವರೆಲ್ಲ ನಿಮಗೆ ಚಾನ್ಸ್ ಕೊಡ್ಲಿ ಅಂದ್ರೆ ಪರವಾಗಿಲ್ಲ, ದೇವ್ರು ನಿಮಗೆ ಪರಲೋಕದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಹಾಲೆಲೂಯ. ಅಲ್ಲಿ ಎಷ್ಟನ ಹಾಡ್ರಿ, ಅಲ್ಲಿ ದೇವದೂತರು ಬಂದ ಸರಿ ಸರಿ ನಿನ್ ಟೈಮ್ ಆಯ್ತಿಗೆ ನಾ ಬರ್ತೀನಿ ಅನ್ನಂಗಿಲ್ಲ. ಹಾಲೆಲೂಯ. ಏನ್ ಮಾಡ್ತಾ ಇದಾರೆ? ಎಲ್ಲಿ ಹೋಗ್ತಾ ಇದಾರೆ ಅವರು? ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆ ಮೂರು ಏನಿದಾವಲ್ಲ ಅವು ಹಿಂಗೆ ಮಾತ್ರ ಅದು ಸೋಲಿಸ್ಲಕ್ ಸಾಧ್ಯ. ಹಾಲೆಲೂಯ. ಮೊದಲನೇದಾಗಿ ಏನ್ ಮಾಡ್ತಾ ಇದ್ದಾನೆ? ನಿರ್ಧಾರ ಮಾಡ್ತಾ ಇದ್ದಾನೆ. ಎರಡನೇದಾಗಿ ಏನ್ ಮಾಡ್ತಾ ಇದ್ದಾನೆ? ಉಪವಾಸ ಮಾಡ್ತಾ ಇದ್ದಾನೆ. ಮೂರನೇದಾಗಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾಲ್ಕನೇದಾಗಿ ಏನ್ ಮಾಡ್ತಾ ಇದ್ದಾನೆ? ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇದ್ದಾನೆ. ಏನ್ ಇನ್ಸ್ಟ್ರಕ್ಷನ್? ಎಲ್ಲರಿಗಿಂತ ಮೊದಲು ಆರಾಧನೆ ಮಾಡುವವರನ್ನು ಎದುರು ನಡೆಸ್ರಿ ಅಂತ ಹೇಳಿ. ಹಾಲೆಲೂಯ, ಹಾಲೆಲೂಯ. ಇವ್ರೇನೋ ಇಲ್ಲಿ ಹಾಕೊಂಡು ಹಾಗೋ ಬಾರಿಸ್ತಾ ಇದಾರೆ. ನೀವಿದ್ರಿ, ನೀವೇನು ಯುದ್ಧ ಆಡಕ್ ಬರ್ತಾ ಇದ್ರಿ ಇಲ್ಲಿ? ಇಲ್ಲಲ್ಲ. ಆತ್ಮ ಹೊಟ್ಟಿದ್ದು ಅಂತ ಮಾಡ್ತಿರ್ತಾರೆ ಇಲ್ಲಿ. ಹಾಲೆಲೂಯ. ಅಲ್ಲಿನ ಸ್ಥಿತಿ ಬೇರೆ. ಯುದ್ಧ ಭೂಮಿಗೆ ಹೋಗ್ಲತ್ತಾರ ಅವರು. ನಮಗಾಗಿ ಯುದ್ಧವ ಮಾಡುವ ಕರ್ತರು ಜೊತೆ. ಹಾಲೆಲೂಯ. ವಾಯ್ಸ್ ನಡಗ್ಲತ್ತದ. ಯಾಕೆ? ರಾಜ ಮುಂದಿಟ್ಟನ. ಇವರು ಅನ್ಕೊಲತ್ತಾರ ಎಂತ ನನ್ನ ಮಗ ರಾಜ. ಯುದ್ಧ ಆಡುವುದಕ್ಕಾಗಿ ಸೈನಿಕರು ಕಳಿಸ್ಬೇಕು, ನಮ್ಮ ಮುಂದೆ ಮಾಡತಾನ.
ಆ ಅಭಿಷೇಕ್ ಇಲ್ಲಿ 2 ತಾಸು 3 ತಾಸು ಇವ್ರು ಒಬ್ಬೊಬ್ರು ಅನ್ಕೊಂಡು ವಾಯ್ಸ್ ಕಡಿಮೆ ಮಾಡಲ್ಲ, ಜಾಸ್ತಿ ಮಾಡ್ಬೇಡ, ಆ ಕಡೆಯಿಂದ ಬಂದು ಹೊಡಿತಾರೋ ಇನ್ನು ಈ ಕಡೆಯಿಂದ ಬಂದು ಹೊಡಿತಾರೋ. ನನಗೆ ವಿರುದ್ಧವಾದ ಆಯುಧಗಳು, ಮಂತ್ರ ತಂತ್ರಗಳು. ಅಲ್ಲೆಲ್ಲ ಸ್ಟೇಜ್ ಮೇಲೆ ಹಾಡೋದು ಬಹಳ ಸುಲಭ. ಹಲ್ಲೆಲೂಯ. ಪರ್ಸನಲ್ ಅಲ್ಲಿ ಯುದ್ಧಗಳು ಬರ್ತಾವಲ್ಲ, ಅವಾಗ ನಿಂತ ಹಾಡ್ದಾಗ ಅವಾಗ ದೇವರು ಪ್ರಸನ್ನತೆ ಮುಂದೆ ಹೋಗ್ತದೆ. ಹಲ್ಲೆಲೂಯ. ಆದ್ರೂ ಆರಾಧನೆ ಮಾಡೋರ ಧೈರ್ಯ ಅವ್ರದ್ದು ಮೆಚ್ಚಬೇಕು. ಅವ್ರು ಹೋದ್ರು, ಭಯ ಇತ್ತು ಒಳಗಡೆ, ಸ್ವರ ಎಲ್ಲ ನಡಗಲತ್ತದ, ಆದ್ರೂ ಕೂಡ ಹಾಡಾಡ್ತಾ ಹೋದ್ರು. ಅವ್ರು ಏನ್ ಹಾಡಾಡ್ತಾ ಹೋದ್ರು? ನನಗೆ ವಿರೋಧವಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಶೈತಾನ ತಲೆಯನ್ನು ಜಜ್ಜಿದಾತನು, ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ, ಜಯವು ಜಯ ನನಗೆ. ಸೋಲಿಲ್ಲ ನನಗೆ, ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ, ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ನೋಡ್ರಿ, ಇವತ್ತಿನಿಂದ ಎದ್ದ ತಕ್ಷಣ ಒಂದು ಅರ್ಧ ತಾಸು ದೇವರಿಗೆ ಆರಾಧನೆ ಮಾಡ್ರಿ. 108 ಸಮಸ್ಯೆಗಳು ಇರ್ಬೋದು, ಆರಾಧನೆ ಮಾಡ್ರಿ. ಯಾಕಂತ ನಿಮ್ಗೆ ಹೇಳ್ತೀನಿ, ಅವಾಗ ಆರಾಧನೆ ಮಾಡಿ ಪ್ರೇಸ್ ಮಾಡ್ರಿ ದೇವರಿಗೆ, ಹೊಗಳ್ರಿ ದೇವರಿಗೆ. ಬರ್ಲಿಲ್ಲ, ಮೊಬೈಲಲ್ಲಿ ಎಷ್ಟೋ ಸಾಂಗ್ಗಳಿದಾವೆ, ಅದನ್ನ ಕೇಳಿ ಹಾಡ್ರಿ. ಹಲ್ಲೆಲೂಯ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ರಕ್ಷಣೆ ಹೊಂದಿದಾಗ ಬಾತ್ರೂಮ್ನಾಗ ಹೋದ್ರು ಕೂಡ ಸಾಂಗ್ಗಳು ಬರ್ತೇವೆ. ಜಬ್ಸೆ ಪ್ಯಾರ ಯೇಸುವಾಯ ಅಂತ ನಮ್ ತಂದೆ ಹೊರಗಿನ ಫುಲ್ ಕೆಂಡ ಮಂಡಲ ಆಗಿ ಪೇಪರ್ ಓದ್ತ, ನಮ್ಮ ಅಪ್ಪಗ್ ನೋಡ್ತಾ ಒಳಗ ಹೋಗಿ ಮತ್ತೆ ಜಬ್ಸೆ ಪ್ಯಾರ. ಹಲ್ಲೆಲೂಯ. ನಮ್ ತಂದೆ ನಮ್ಮ ಮಗಗೋಗಿ ಹಾಡು. ಅವ ಬಾತ್ರೂಮ್ನಿಗೆ ಹೋದಾಗ ಯಾಕೆ ಹಾಡ್ತಾನವ? ಪ್ರೇಯರ್ ಮಾಡ್ರಿ, ಇಟ್ಟು ಹೊಯ್ಕೊಂಡ್ ಯಾಕೆ ಮಾಡ್ತೀರಿ? ನಿಮ್ ಮನಸ್ ಕೇಳ್ತಾನ ದೇವ್ರು, ಮನಸ್ಸೊಳಗಿರ್ಬೇಕು. ನಮ್ ತಂದೆ ಮನಸ್ಸೊಳಗಿರ್ಬೇಕು. ಇಷ್ಟು ಹೊಯ್ಕೊಂಡ್ ಯಾಕೆ ಮಾಡ್ತೀರಿ ಪ್ರೇಯರ್ ಅಂತ? ಆಗ ನಮ್ ಶೋಭಕ್ಕ ಅಂತರು ಎದ್ದು ಚಿರಿ ಪ್ರೇಯರ್ ಮಾಡ್ತಾಳೆ ನಸಗಿನಾಗ 5 ಗಂಟೆಗೆ. ಆಯ್ತು ನೋಡವ, ಚಾಲೋ ಆಯ್ತು ನೋಡಿ ಅವ್ರದ್ದು. ಹಲ್ಲೆಲೂಯ. ಹಾಡ್ರಿ ನಿಮ್ ಸಮಸ್ಯೆಗಳ ಬಗ್ಗೆ. ಹಲ್ಲೆಲೂಯ. ನೀವು ಸಮಸ್ಯೆಯಲ್ಲಿದ್ದಾಗ ಯಾವತ್ತಾದ್ರೂ ಹಾಡಿದೀರಾ? ಅಂದ್ರೆ ಲೋಕದಲ್ಲಿದ್ದಾಗ, ಯೇಸುವನ್ನು ನಂಬಕ್ಕಿಂತ ಮುಂಚೆ ಬರ್ತೀವ ಹಾಡುಗಳು. ಎಂತ ಹಾಡುಗಳು ಬರ್ತೀವ ಅಂದ್ರೆ ದುಃಖದ ಹಾಡುಗಳು. ಇದು ಯಾರ ಬರೆದ ಕಥೆಯೋ, ನನಗಾಗಿ ಬಂದ ಈ ಹೆಂಡತಿ, ನನಗಾಗಿ ಬಂದ ಈ ಹಲ್ಲೆಲೂಯ. ಇಂಥ ಸಾಂಗ್ಗಳು ಬರ್ತೀವಿ. ಬಟ್ ಅದೇ ವಿಶ್ವಾಸದಲ್ಲಿ ಬಂದಾಗ, ನಂಬಿಕೆಯಲ್ಲಿ ಬಂದಾಗ, ಹಲ್ಲೆಲೂಯ, ನಿಮಗೆ ಸಮಸ್ಯೆ ಇದ್ರೂ ಕೂಡ ಇದೇ ಸಾಂಗ್ ಬರ್ತದೆ. ನನಗೆ ವಿರೋಧವಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾತನು, ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರೋಧವಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾತನು, ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ, ಜಯವು ಜಯ ನಮಗೆ. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ, ಜಯವು ಜಯ ನಮಗೆ. ಸೋಲಿಲ್ಲ ನಮಗೆ, ಸೋಲಿಲ್ಲ,
ಯುದ್ಧವು ಕರ್ತನದೇ. ಎಲ್ಲರೂ action ಮಾಡ್ರಿ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸ್ವಲ್ಪ ಎರಡು ಕೈ ತಂದಿರಾ, ಎರಡು ಕೈ ಐತ್ರಿ. ಹಾ, ಸೋಲಿಲ್ಲ, ಭಯವೂ ಇಲ್ಲ. ನಿಮ್ಮ ಸುಂದರವಾದ ಸ್ವರ ಎತ್ತಿ ಹೇಳ್ರಿ, ಸೋಲಿಲ್ಲ, ಭಯವಿಲ್ಲ. ಹಲ್ಲೆಲೂಯ. ನನಗ್ ನಾಚಿಕೆ ಆಗ್ತದ್ರಿ, ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ. ಹೇಳ್ರಿ, ಸೋಲಿಲ್ಲ. ಆಕ್ಷನ್ ಮಾಡ್ತಾ ಹೇಳ್ರಿ. ಹಾ, ಸೋಲಿಲ್ಲ, ನಮಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ, ಸೋಲಿಲ್ಲ, ನಮಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಹಲ್ಲೆಲೂಯ, ಹಲ್ಲೆಲೂಯ. ಸ್ತುತಿ ಅನ್ನುವಂತ ಒಂದು ಆಯುಧವಾಗಿದೆ. ಹಲ್ಲೆಲೂಯ. ನಮ್ಮ ಬಾಯಿಂದ ಬರುವಂತ ಸ್ತುತಿ ಒಂದು ಆಯುಧವಾಗಿದೆ. ಹಲ್ಲೆಲೂಯ. ಇಲ್ಲಿ ನಾವು ಆರಾಧನೆ ಮಾಡುವಾಗ ಏನೋ ಸುಮ್ಮನೆ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಹಲ್ಲೆಲೂಯ. ಏನೋ ಒಂದು ಅವರು ನಿಮಗೆ ತೋರಿಸುವುದಕ್ಕಾಗಿ ಮಾಡ್ತಾ ಇಲ್ಲ. ನಾವೆಷ್ಟು ಚೆನ್ನಾಗಿ ಹಾಡ್ತೀವಿ ನೋಡ್ರಿ, ನಾವೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ನೋಡ್ರಿ ಅಂತೇಳಿ ಅದಕ್ಕಾಗಿ ಅಲ್ಲ. ಈ ಆರಾಧನೆಯಲ್ಲಿ ದೇವರು ಬಂದು ವಾಸ ಮಾಡ್ತಾನೆ. ಹಲ್ಲೆಲೂಯ. ದೇವರು ಬಂದು ವಾಸ ಮಾಡುವಾಗ ಆಗ ನೀವು ಏನೇ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಪ್ರೇಸ್ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾರೆ. ಆರಾಧನೆ ತಂಡ ಮುಂದೆ ಹೋಗ್ತಾ ಇದೆ ನೋಡಿ 21ನೇ ವಚನದಲ್ಲಿ. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಹಲ್ಲೆಲೂಯ. ಏನ್ ಮಾಡ್ರಿ? ಥ್ಯಾಂಕ್ಸ್ ಕೊಡ್ರಿ, ಕೃತಜ್ಞತೆಯನ್ನು ಸಲ್ಲಿಸ್ರಿ. ಹಲ್ಲೆಲೂಯ. ಇಂಥ ಭಯ ಇದೆ, ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹೇಗೆ ನಾವು ಕೃತಜ್ಞತೆ ಸಲ್ಲಿಸ್ಲಕ್ ಸಾಧ್ಯ? ಇದೇ ದೇವರ ಸ್ಟ್ರಾಟಜಿ, ಇದೇ ದೇವರ ಮಾರ್ಗ. ಕೃತಜ್ಞತೆಯನ್ನು ಸಲ್ಲಿಸ್ರಿ, ವಂದನೆಗಳನ್ನು ಹೇಳ್ರಿ. ಹಲ್ಲೆಲೂಯ. ನಿಮ್ಮ ಬಾಡಿ ಪಾರ್ಟ್ಸ್ ಅಲ್ಲಿ ಮೇ ಬಿ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಮೇ ಬಿ ನಿಮಗೆ ಹೊಟ್ಟೆ ನೋವು ಇರ್ಬೋದು. ನೀವು ದೇವರೇ ಇನ್ನೂ ಬಾಕಿ ಪಾರ್ಟ್ಸ್ ಎಲ್ಲ ನನಗೆ ಆರೋಗ್ಯವಾಗಿಟ್ಟಿದೆಯಲ್ಲ, ಅದಕ್ಕಾಗಿ ವಂದನೆ ಹೇಳ್ರಿ. ನನ್ನ ಕಿವಿಗಳು ಕಣ್ಣುಗಳು ಚೆನ್ನಾಗಿ ಕಾಣತ್ತಾವ, ಚೆನ್ನಾಗಿ ಕೇಳಿಸ್ಕೊಳತ್ತಾವ, ಅದಕ್ಕಾಗಿ ವಂದನೆ ಹೇಳ್ರಿ. ಈ ಥ್ಯಾಂಕ್ಸ್ ಗಿವಿಂಗ್ ಆಟಿಟ್ಯೂಡ್ ನಮ್ಮಲ್ಲಿ ಬಂತು ಅಂದ್ರೆ ಆ ಪ್ರಾಬ್ಲಮ್ ಏನಿದೆಯಲ್ಲ ಅದು ಕೂಡ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ. ಬಟ್ ನಾವೇನ್ ಅನ್ಕೋತೇವೆ, ದೇವರೇ ಮೊದಲಿದು ಪರಿಹಾರ ಮಾಡು, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿ. ಹಲ್ಲೆಲೂಯ. ಸೊ ಇಲ್ಲಿ ಕೃತಜ್ಞತಾ ಸ್ತುತಿಯೊಡನೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದಾಗ ಏನಾಯ್ತು ಹೇಳ್ರಿ? ಏನಾಯ್ತು ಹೇಳ್ಕಳ್ರಿ, ಏನಾಯ್ತು? ಹಲ್ಲೆಲೂಯ. ನಿರ್ಧಾರ ಮಾಡ್ದ, ಹಾಡ್ದ, ಪರಿಶುದ್ಧತ್ವ ಭೂಷಣದೊಡನೆ ಹೋಗ್ತಾ ಇದ್ದಾರೆ. ಏನಾಯ್ತು ನೋಡ್ರಿ ಮುಂದೆ 22ನೇ ವಚನದಲ್ಲಿ. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರ ವಿರೋಧವಾಗಿ ಬಂದ ಅಮೋನಿಯರು, ಮೋವಾಬರು, ಸೀಯರ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದರಿಂದ ಅಮೋನಿಯರು, ಮೋವಾಬರು ಸೇರ್ ಪರ್ವತದ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. ಹಲ್ಲೆಲೂಯ, ಹಲ್ಲೆಲೂಯ. ಕೇಳಿಸ್ಕೊಡ್ರಿ, ನನ್ನ ಕಡೆ ನೋಡ್ರಿ. ಆರಾಧನೆಯಲ್ಲಿ ಮಾಡುವಾಗ ಈ 3 ದೇಶದ ಮಧ್ಯದಲ್ಲಿಯೇ ದೇವರ ಗಲಿಬಿಲಿ ಉಂಟು ಮಾಡಿದ್ರು. ಹಲ್ಲೆಲೂಯ. ಆರಾಧನೆ ಮಾಡುವಾಗ ದೇವ್ರು ಏನ್ ಮಾಡ್ತಾ ಇದಾರೆ? ಅವ್ರ ಮಧ್ಯದಲ್ಲಿಯೇ ಗಲಿಬಿಲಿ ಆಗಿ ನೋಡ್ರಿ, ಅವ್ರ ಮಧ್ಯದಲ್ಲಿಯೇ ಕನ್ಫ್ಯೂಷನ್ ಆಗ್ಬಿಡ್ತು. ಯುದ್ಧ ಆಡುವುದಕ್ಕಾಗಿ ಇವರು ವಿರುದ್ಧವಾಗಿ ಬರ್ತಾ ಇದ್ದಾರೆ. ಆದ್ರೆ ದೇವರು ಎಂತ ಕಾರ್ಯ ಮಾಡಿದ್ರು ಅಂದ್ರೆ ನೋಡ್ರಿ, ಹೊಂಚು ಹಾಕುವವರನ್ನು ಅವರ ಮಧ್ಯದಲ್ಲಿಯೇ ಪೂರ್ಣವಾಗಿ ಸಂಹರಿಸಿಬಿಟ್ರು. ಹಲ್ಲೆಲೂಯ, ಹಲ್ಲೆಲೂಯ. 23ನೇ ವಚನದಲ್ಲಿ ಹೇಳ್ತದೆ, ಅವರನ್ನು ಮುಗಿಸಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯ, ಹಲ್ಲೆಲೂಯ.
ಆರಾಧನೆಯಲ್ಲಿ ಸ್ತುತಿಯಲ್ಲಿ ಎಷ್ಟು ಬಲ ಇದೆ ಅಂದ್ರೆ, ಇವರು ಹಾಡಾಡ್ತಾ ಹೋಗ್ತಾ ಇದ್ದಾರೆ. ಅವರ ಪಾಳಯದಲ್ಲಿ ಅವರೇ ಗಲಿಬಿಲಿಯಾಗಿ ಅವರೇ ಜಗಳ ಆಡ್ತಾ ಇದ್ದಾರೆ, ಅವರೇ ಯುದ್ಧ ಆಡ್ತಾ ಇದ್ದಾರೆ, ಅವರೇ ಒಬ್ರಿಗೊಬ್ರು ಸಾಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಇದು ದೇವರ ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಎಲ್ಲಿ ಸ್ತುತಿ ಆರಾಧನೆ ನಡೀತದ ಅಲ್ಲಿ ಡಿಮೋನಿಕ್ ಕಾರ್ಯಗಳು ಎಲ್ಲ ಸ್ಟಾಪ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಸ್ತುತಿ ಆರಾಧನೆಗಳಲ್ಲಿ ದೇವರು ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಮನೆಯಲ್ಲಿ ಸ್ತುತಿ ಆರಾಧನೆ ನಡೆಯುವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತ ಎಲ್ಲ ಅಸಮಾಧಾನಗಳು ಅದು ಹೊರಟು ಹೋಗ್ತದೆ, ಗಲಿಬಿಲಿಗಳು ಹೊರಟು ಹೋಗ್ತದೆ. ಇವ್ರು ಇದನ್ನೇ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿರ್ಧಾರ ಮಾಡ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮನ ಅನುಗುಣವಾಗಿ ಹೋಗುವುದಕ್ಕಾಗಿ ಒಪ್ಪಿಸಿಕೊಡ್ತಾ ಇದ್ದಾರೆ. ತಮ್ಮ ಬುದ್ಧಿ ಓಡಿಸ್ತಾ ಇಲ್ಲ. ಯಾಕಂದ್ರೆ ಸುಮ್ಮನೆ ನಿಂತ್ಕೊಳ್ರಿ ನೀವು, ಯೆಹೋವ ನಿಮಗಾಗಿ ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಹೊರಟು ಹೋಗಿ ನೀವು ಈ ರೀತಿಯಾಗಿ ಹೋಗಿ ನಿಂತ್ಕೊಳ್ರಿ ಸಾಕು, ನಿಮ್ಮ ಪರವಾಗಿ ದೇವರು ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಈ 3 ಸಂಗತಿಗಳು ಯಾವ ಮನುಷ್ಯನು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ 3 ಸಂಗತಿಗಳು ದೇವರಿಂದ ಮಾತ್ರ ಬರಕ್ಕೆ ಸಾಧ್ಯ. ಸೊ ಗಲಿಬಿಲಿಗಳಾಗಿ ಅವ್ರು ಏನಾಗ್ತಾ ಇದಾರೆ ಅಂದ್ರೆ ಸಂಹರಿಸಿ ಬಿಡ್ತಾ ಇದ್ದಾರೆ. ಆಗ ನೋಡ್ರಿ 15ನೇ 25ನೇ ವಚನದಲ್ಲಿ ಹೇಳ್ತದೆ, ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ ವಸ್ತ್ರ, ಶ್ರೇಷ್ಠ ಯುದ್ಧ ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಅವರು ಹೋರಲಾರದಷ್ಟು ಸುಲುಕೊಂಡರು. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೆ ಕೂಡಿಸುತ್ತಿದ್ದರು. ಹಲ್ಲೆಲೂಯಾ. ಈ 3 ವಿಷಯಗಳ ವಿರುದ್ಧವಾಗಿ ಯಾವತ್ತ ನಮಗೆ ಜಯ ಸಿಗುತ್ತದೋ ಅವಾಗ ಆಶೀರ್ವಾದದ ಮೇಲೆ ಆಶೀರ್ವಾದ, ಆಶೀರ್ವಾದದ ಮೇಲೆ ಆಶೀರ್ವಾದ, ಆಶೀರ್ವಾದದ ಮೇಲೆ ಆಶೀರ್ವಾದ ಸುರಿಮಳೆ ಆಗ್ತಾನೆ ಇರ್ತದೆ. ಹಲ್ಲೆಲೂಯಾ. ಇಷ್ಟೊಂದು ಸುಲಿಗೆ ಮಾಡಿಕೊಂಡ್ರೆ ಅಂದ್ರೆ 3 ದಿನ ಬೇಕಾಯ್ತಂತ ಅವ್ರಿಗೆ ಎಣಸಕ್ಕೆ. ಹಲ್ಲೆಲೂಯಾ. ಯಾರಿಗಾದ್ರೂ ರೇಡ್ ಮಾಡಿದ್ರೆ ಮಷಿನ್ ಒಯ್ದು ಎಣಿಸ್ತಿರ್ತಾರೆ ನೋಡ್ರಿ, ರೇಡ್ ಮಾಡಿದವ್ರು ಒಂದೊಂದು ವಾರ ಬೇಕಾಗಿರ್ತದೆ. ಹಂಗೆ ಇವರು ಜಯಿಸಿದಾಗ ಅಷ್ಟು ಆಶೀರ್ವಾದಗಳು ಅವರಿಗೆ ಸಿಕ್ಕವು. ಹಲ್ಲೆಲೂಯಾ. ದೇವ್ರ ನಿಮ್ಮ ಜೀವಿತದಲ್ಲಿ ಹಂಗ್ ಮಾಡ್ಲಕ್ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಲ ಈ 3 ವಿಷಯಗಳು ನಾವು ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕಪ್ಪ ದೇವ್ರೆ ಅನ್ಬೇಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಒಂದು ಸ್ಥಳಕ್ಕೆ ಇಸ್ರಾಯೇಲರನ್ನು ಬರ ಮಾಡಿದ. ಆ ಸ್ಥಳದ ಹೆಸರು ಏನು ಅಂದ್ರೆ ಬೆರೆಕಾ ಎಂಬುದಾಗಿ. ಮುಂದೆ ವಾಕ್ಯದಲ್ಲಿ ಹೇಳ್ತದೆ ಬೆರೆಕಾ. ಬೆರೆಕಾ ಅಂತಂದ್ರೆ ದ ವ್ಯಾಲಿ ಆಫ್ ಬ್ಲೆಸ್ಸಿಂಗ್ಸ್, ಆಶೀರ್ವಾದದ ಕಣಿವೆ. ಆಶೀರ್ವಾದದ ಕಣಿವೆ, ಆಶೀರ್ವಾದದ ಕಣಿವೆ. ದೇವರು ಇವರನ್ನು ಎಲ್ಲಿ ಬರ ಮಾಡಿದ್ರು ಅಂದ್ರೆ ವ್ಯಾಲಿ ಆಫ್ ಬ್ಲೆಸ್ಸಿಂಗ್ಸ್. ಅಲ್ಲಿ ಕೇವಲ ಆಶೀರ್ವಾದನೇ ಇದೆ. ಹಲ್ಲೆಲೂಯಾ. ಅಲ್ಲಿ ಶುಭನೇ ಇದೆ, ಅವರಿಗೆ ಯಾವ ಕೊರತೆನೇ ಇಲ್ಲ ಅವರಿಗೆ. ಅಂತ ಒಂದು ಸ್ಥಳಕ್ಕೆ ಅವರು ಬರ ಮಾಡ್ತಾ ಇದ್ದಾರೆ. ಆ ಸ್ಥಳದ ಹೆಸರು ಬೆರೆಕಾ. 3 ಸಂಗತಿಗಳು ಮನುಷ್ಯನನ್ನು ತಡೆ ಹಿಡಿಯುವಂಥದ್ದು ಯಾವುದು ಅಂದ್ರೆ, ನೋಡ್ರಿ ನಾನು ಮುಗಿಸ್ತೀನಿ ಒಂದು 10 ನಿಮಿಷದಲ್ಲಿ, ಕೇಳಿಸ್ಕೊಡ್ರಿ. ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ ಈಗ. ಹಲ್ಲೆಲೂಯಾ. ಈ 3 ಸಂಗತಿಗಳು ಯಾವ ವ್ಯಕ್ತಿ ಕೂಡ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲನೇದಾಗಿ ಯಾವುದು ಅಂದ್ರೆ ಪಾಪ. ಹಲ್ಲೆಲೂಯಾ. ಸಿನ್. ಹೇಳ್ರಿ, ಸಿನ್, ಪಾಪ. ಬೈಬಲ್ ಹೇಳ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ನಮಗಾಗಿ ಪಾಪಿಯಾದ ಶಿಲುಬೆ ಮೇಲೆ. ನೀನು ಪಾಪ ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಡಿಸಿಪ್ಲಿನ್ ಇಂದ, ನಿನ್ನ ಮಾರಲ್ ಬಿಹೇವಿಯರ್ ಇಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು, ಬೈಬಲ್ ಹೇಳ್ತದೆ ಪ್ರತಿಯೊಬ್ಬರು ಪಾಪಿಯಾಗಿದ್ದಾರೆ. ಆ ಪಾಪದಿಂದ ಬಿಡುಗಡೆ ಆಗ್ಬೇಕು ಆದ್ರೆ ನಿನಗೆ ರಕ್ತ ಬೇಕು, ಪರಿಶುದ್ಧವಾದ ರಕ್ತ ಬೇಕು. ಆ ಪರಿಶುದ್ಧವಾದ ರಕ್ತ ಯೇಸು ಸ್ವಾಮಿ 2000 ವರ್ಷದ ಹಿಂದೆ ಆ ಪಾಪದ ಪರಿಹಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೀನ್ ಎಷ್ಟೇ ದಾನ ಧರ್ಮ ಒಳ್ಳೆ ಕಾರ್ಯಗಳು ಮಾಡಿದ್ರು ಕೂಡ ನಿನ್ನ ಪಾಪದ ಪರಿಹಾರ ಆಗಂಗಿಲ್ಲ. ಈ ಪಾಪನೇ ನಮ್ಮನ್ನು ಶಾಪದಲ್ಲಿ, ರೋಗದಲ್ಲಿ ಅದು ನಡೆಸುವಂತದಾಗಿದೆ. ಎರಡನೇದಾಗಿ ರೋಗ. ಹೇಳ್ರಿ, ರೋಗ. ಎಷ್ಟೇ ಕೆಲವೊಂದ್ಸಲ ನೋಡ್ರಿ, ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೆ ರೋಗ ಬಿಡುಗಡೆ ಆಗ ಸಾಧ್ಯನಾ? ನನ್ನ ಕಡೆ ಗಮನ ಕೊಡ್ರಿ, ನನ್ನ ಕಡೆ ನೋಡ್ರಿ. ಕ್ಲೈಮ್ಯಾಕ್ಸಿಗೆ ಬಂದಿವಲ್ಲ, ಹಂಗೆ ಆಗ್ತದೆ. ಹಲ್ಲೆಲೂಯಾ.
ರೋಗದಿಂದ ಯಾವ ವ್ಯಕ್ತಿ ಕೂಡ ಅವನಿಗೆ ಜಯಿಸ್ಲಕ್ ಸಾಧ್ಯ ಇಲ್ಲ. ಎಷ್ಟೇ ಹಣ ಇರ್ಬೋದು, ಎಷ್ಟೇ ಇದು ಇರ್ಬೋದು. ಅದಕ್ಕೆ ಒಂದು ವಾಕ್ಯ ಓದ್ತೀನಿ ನಿಮಗೋಸ್ಕರ. ಮತ್ತಾಯನ್ ಬರೋ ಸುವಾರ್ತೆ ಬರ್ಕೊಳ್ಳೋರು ಬರ್ಕೊಳ್ರಿ. ಮತ್ತಾಯನ್ ಬರೋ ಸುವಾರ್ತೆ ಮತ್ತಾಯನ್ ಬರೋ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನ. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬ ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಬೇನೆಗಳನ್ನ ಯಾರು ಹೊತ್ಕೊಂಡಿದ್ದಾರೆ ನೋಡ್ರಿ. ನಮ್ಮ ಬೇನೆಗಳು ಯಾವ ಒಬ್ಬ ವ್ಯಕ್ತಿ ಹೊತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಂಡತಿ, ನಮ್ಮ ಗಂಡ, ಯಾರೇ ನಮ್ಮ ಬೇನೆಗಳನ್ನು ಹೊತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಬೇನೆಗಳನ್ನ ಯಾರು ಹೊತ್ಕೊಂಡಿದಾರಂತೆ? ಹಲ್ಲೆಲೂಯ. ನೀವು ಇವತ್ತು ಯಾವುದೇ ಒಂದು ರೋಗದಿಂದ ಬಂದಿರಬಹುದು, ನೀವು ನಂಬಿದ್ರೆ ನಿಮ್ಮ ಎಲ್ಲ ಬೇನೆಗಳಿಂದ, ರೋಗಗಳಿಂದ ಯೇಸು ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯ. ಯಾಕೆ? ಆತನು ಅದಕ್ಕಾಗಿಯೇ ಬಂದಿದ್ದಾನೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತನ್ನ ರೋಗದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅನಿಸ್ತದೆ ನಾನು ಕುಡಿಬಾರ್ದಂತ ಅನಿಸ್ತದೆ, ಆದ್ರೂ ಕೂಡ ಹೋಗಿ ನಾನು ಕುಡಿತೀನಿ. ನಾನು ವ್ಯಭಿಚಾರ ಮಾಡಬಾರ್ದಂತ ಅನಿಸ್ತದೆ, ಹೋಗಿ ನಾನು ಇಂಥ ಕೆಟ್ಟ ಕೆಲಸ ಮಾಡ್ತೀನಿ. ಯಾಕೆ? ಪಾಪ ಅನ್ನುವಂಥದ್ದು ಅವನ ಒಳಗಡೆನೆ ಇದೆ. ಆದ್ರೆ ಆ ಪಾಪಕ್ಕಾಗಿಯೇ, ನಿನ್ನ ಪಾಪಕ್ಕಾಗಿಯೇ ಯೇಸು ರಕ್ತ ಸುರಿಸಿದ್ದಾನೆ. ಆ ಪಾಪಕ್ಕಾಗಿ ಪರಿಹಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ನೀನು ಪಾಪದ ವಿರುದ್ಧವಾಗಿ ಹೋರಾಡಿ ಜಯಿಸ್ಲಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಯೇಸು ಬರಬೇಕಾಯ್ತು. ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದ್ರೆ ನಿನಗೆ ಕರುಣೆ, ದಯೆ ದೊರಕುವಂತದಾಗಿದೆ. ಹಲ್ಲೆಲೂಯ. ಎರಡನೇದ ಏನು? ರೋಗ ಯಾವ ವ್ಯಕ್ತಿ ಕೂಡ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಹೇಳ್ತದೆ, ನೀವು ಯೆಹೋವನೊಬ್ಬನನ್ನೇ ಆರಾಧಿಸುವುದಾದರೆ ಆತನೇ ನಿಮ್ಮ ಆರೋಗ್ಯದಾಯಕನಾಗಿದ್ದಾನೆ. ಹಲ್ಲೆಲೂಯ. ಹೇಳ್ತಾರಲ್ಲ, ಆರೋಗ್ಯವೇ, ಹಲ್ಲೆಲೂಯ, ಆರೋಗ್ಯವೇ. ಆರೋಗ್ಯ ಇದ್ರೆ ವೆಲ್ತ್ ಇದ್ದಂಗೆ, ಆಸ್ತಿ ಇದ್ದಂಗಂತೆ ಆರೋಗ್ಯ ಇದ್ರೆ. ಅಂದ್ರೆ ನಮ್ಮ ಒಂದೊಂದು ಬಾಡಿ ಪಾರ್ಟ್ಸಿನ ವ್ಯಾಲ್ಯೂ ಅಷ್ಟಿದೆ. ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಏನೋ ಆಟ ಸಾಮಾನ್ಯ ಎಲ್ಲ ಹೋಗಿ 100 ರೂಪಾಯಿ ಕೊಟ್ಟು ಕಿಡ್ನಿ ಹಚ್ಕೋ, ಲಿವರ್ ಹಚ್ಕೋ. ಹಲ್ಲೆಲೂಯ. ನಿಮ್ಮ ಶರೀರ ಅದು ಕೋಟ್ಯಾಧೀಶ ಆಗಿದೆ ಅದು. ಹಲ್ಲೆಲೂಯ. ಕಣ್ಣು ಚೇಂಜ್ ಮಾಡ್ಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಇದೆ. ಸೊ ನಮ್ಮ ಶರೀರ ಅಷ್ಟು ಅದು ಕಾಸ್ಟ್ಲಿ ಆಗಿದೆ. ಅದಕ್ಕೆ ಸ್ವಾಮಿ ಶಿಲ್ಬೆ ಮೇಲೆ ರಕ್ತ ಸುರಿಸಿದ. ಅದಕ್ಕೆ ಸ್ವಾಮಿ ತನ್ನ ಶರೀರವನ್ನು ಜಜ್ಜುವುದಕ್ಕಾಗಿ ಒಪ್ಪಿಸಿಕೊಟ್ಟ. ಯಾಕೆ? ನಿನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ನಿನ್ನ ರೋಗದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಯಾಕಂದ್ರೆ ಯಾವ ವ್ಯಕ್ತಿ ಕೂಡ ಇದನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಪಾಪಿಯಾಗಿದ್ದಾರೆ. ಹಲ್ಲೆಲೂಯ. 10 ರೂಪಾಯಿ ಕಳ್ಳು ಮಾಡಿರ್ಲಿ, 1 ಲಕ್ಷ ಕಳ್ಳು ಮಾಡಿರ್ಲಿ, ಅವನಿಗೆ ಏನಂತಾರೆ? ಕಳ್ಳನೇ ಅಂತಾರೆ. ಹಲ್ಲೆಲೂಯ. ಏನ ಸಣ್ಣ ಪಾಪ ಮಾಡಿನ್ರಿ? ಇಲ್ಲ, ನೀನು ಸಣ್ಣ ಪಾಪ ಮಾಡು, ದೊಡ್ಡ ಪಾಪ ಮಾಡು, ಪಾಪಿನೇ. ಆ ಪಾಪನೇ ನಿನ್ನನ್ನು ಈ ಆಶೀರ್ವಾದಕ್ಕೆ ಅಡ್ಡಗೋಡೆಯಾಗಿ ನಿಂತಿದೆ. ಆ ಪಾಪನೇ ನಿನ್ನನ್ನು ಆರೋಗ್ಯದಿಂದ, ನಿನ್ನ ಸಮಾಧಾನಕ್ಕೆ ಅಡ್ಡಿಯಾಗಿದೆ. ಆ ಪಾಪನೇ ನಿನಗೆ ಎಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಸ್ತಾ ಇದೆ. ನೀನ್ ಅನ್ಕೋತಾ ಇದ್ದಿ ಅವನಿಂದ ಬರ್ತಾ ಇದೆ, ಇವನಿಂದ ಬರ್ತಾ ಇದೆ, ಅದರಿಂದ ಆಗ್ತಾ ಇದೆ ಅಂತ ಹೇಳಿ. ಅದು ಅಲ್ಲ, ನಿನ್ನ ಪಾಪದ ನಿಮಿತ್ತವಾಗಿ ಸೈತಾನನಲ್ಲಿ ಪ್ರವೇಶ ಮಾಡಿ ಗಲಿಬಿಲಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಇದೆ, ಇವಾಗ ಗಲಿಬಿಲಿ ಇದೆ. ಯಾಕೆ? ಸೈತಾನನ ದೊಡ್ಡ ಅಸ್ತ್ರ ಏನಂದ್ರೆ ನಮಗೆ ಕನ್ಫ್ಯೂಸ್ ಮಾಡುವಂಥದ್ದು ನಮ್ಮನ್ನು. ಆದ್ರೆ ನೀವು ಸ್ತುತಿ, ಆರಾಧನೆ, ಪ್ರಾರ್ಥನೆಯಲ್ಲಿರುವಾಗ ನಾವು ಕನ್ಫ್ಯೂಸ್ ಆಗಂಗಿಲ್ಲ, ದುರಾತ್ಮ ಸೇನೆಗಳು ಕನ್ಫ್ಯೂಸ್ ಆಗ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಮೂರನೇದಾಗಿ ಯಾವುದು ಅಂತಂದ್ರೆ ಮರಣದ ಭಯ. ಮರಣವನ್ನು ಯಾರಾದ್ರೂ ಜಯಿಸಿದಾರ? ಬರೀ ಯೇಸ್ವಾಮಿ ಮಾತ್ರ. ಹಲ್ಲೆಲೂಯ. ಎಷ್ಟೇ ಅವನು ಟ್ಯಾಲೆಂಟೆಡು, ಜಿಮ್ ಬಾಡಿ, ಆ ಬಾಡಿ, ಈ ಬಾಡಿ ಯಾವುದೇ ಇರ್ಬೋದು, ಮರಣ ಬಂತು ಅಂದ್ರೆ ಹಲ್ಲೆಲೂಯ, ಒಂದು ಹಡ್ಡಿ ನೀರು ಹಾಕಕ್ಕೆ ಅವನೇನ್ ಮಾಡ್ತಾನೆ? ಒಪ್ಪಿಸ್ಕೊಟ್ಬಿಡ್ತಾರ. ಅವನು ಮರಣ ಜಯಿಸ್ಲ. ಮರಣದಲ್ಲಿ ಅವನು ಯಾಕೆ ಹಿಂಗ್ ಮಾಡತ್ತಿ ಅಂತಾನ. ಅವನು ಐಸೋಲ್ ಇರೋನು ಹೋಗಿ ಜೋರ ಮಾತಾಡ್ತಾನ. ಹೆಂಗಂತ? ಹಲ್ಲೆಲೂಯ. ಯಾಕಂದ್ರೆ ಅದಕ್ಕೆ ತಲೆ ಬಾಗ್ಲೇಬೇಕು. ಹಲ್ಲೆಲೂಯ. ಅಕ್ಕಪಕ್ಕ ಅವನ್ ಬಂಗಾರ ಆಸ್ತಿ ಇಟ್ಟು ನಂಬಲ್ಲಿ ಇಷ್ಟದ ಬದುಕು ಅನ್ನಂಗಿಲ್ಲ. ಅವನ್ಕಿಂತ ಕಡಿಮೆ ಇರುವಂತ ನರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾನ ಅವನು. ಹಲ್ಲೆಲೂಯ. ಮರಣವನ್ನು ಯಾರಿಗೂ ಕೂಡ ರೆಸ್ಪೆಕ್ಟ್ ಮಾಡಂಗಿಲ್ಲ ಅದು. ಹಲ್ಲೆಲೂಯ. ಮರಣ ಯಾರಿಗೂ ಹೆದರಂಗೂ ಇಲ್ಲ, ಮರಣ ಯಾರಿಗೂ ಆನರ್ ಮಾಡಂಗಿಲ್ಲ ಅದು. ಹಲ್ಲೆಲೂಯ.
ಆದ್ರೆ ಆ ಮರಣವನ್ನು 2000 ವರ್ಷದ ಹಿಂದೆ ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಜಯಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಹೇಳ್ತದೆ ಏನಂದ್ರೆ, ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಅವನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣ ಅಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಲ್ಲೆಲೂಯಾ. ನಿಮ್ಮನಿಗೆ ಮರಣದ ಭಯದಿಂದ ಬಿಡಿಸ್ಲಿಕ್ಕೆ ಯಾರು ಸಾಧ್ಯ ಅಂದ್ರೆ ಯೇಸು ಸ್ವಾಮಿ. ಯಾಕೆ? ಆತನೇ ಮರಣವನ್ನು ಜಯಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮಗೆ ಪಾಪದಿಂದ, ರೋಗದಿಂದ, ಮರಣ, ಈ 3 ಕಾರ್ಯಗಳು ನಮಗೆ ಈ ಆಶೀರ್ವಾದದಿಂದ ತಡೆ ಹಿಡಿಯುವಂತದಾಗಿದೆ. ಆದ್ರೆ ಯಾವಾಗ ಯೇಸು ನಮ್ಮ ಒಳಗಡೆ ಬರ್ತಾರೆ, ಯೇಸುವೆ ನಮ್ಮ ಹೃದಯದಲ್ಲಿ ಕರಿತೇವೆ, ಏಸಪ್ಪ ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಹೃದಯದಲ್ಲಿ ಬಾ ಅಂತ ನಾವು ಹೇಳ್ತೇವೆ, ಆತ ನಮ್ಮ ಒಳಗಡೆ ಬಂದು ನಮಗೆ ಈ ಆಶೀರ್ವಾದಗಳೆಲ್ಲ ಬಿಡುಗಡೆ ಮಾಡ್ತಾರೆ. ಈ ಆಶೀರ್ವಾದಗಳು ನಮ್ಮ ಮೇಲೆ ಬರಕ್ಕೆ, ನಮ್ಮ ಮೇಲೆ ಓವರ್ಟೇಕ್ ಮಾಡಕ್ಕೆ ಅದು ಸ್ಟಾರ್ಟ್ ಮಾಡ್ತದೆ. ಹಲ್ಲೆಲೂಯಾ. ಕಮಾನ್, ಎಲ್ಲರೂ ಎದ್ದು ನಿಂತ್ಕೊಡ್ರಿ. ಇನ್ನೊಂದು ವಾಕ್ಯವನ್ನು ನಾವು ಓದಿ ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ.